ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಸಂದರ್ಶನ ಮಾಡಲು ಹೊಂಟಿರೋ ವ್ಯಕ್ತಿ ವಿಶೇಷ ವ್ಯಕ್ತಿ. ಇವರೇನ ಕರ್ನಾಟಕದ ಯೋಗಿ ಆದಿತ್ಯನಾಥರು. ಅವರ ಜೊತೆಗಿನ ಸಂದರ್ಶನ ನಿಮ್ಮ ಮುಂದೆ ತರಲಿದ್ದೇವೆ. ಯಾರು ಆ ವ್ಯಕ್ತಿ, ಬನ್ನಿ ನೋಡೋಣ. ಬನ್ನಿ ವೀಕ್ಷಕರೇ, ಇಂದು ಅವರ ಸಂದರ್ಶನ ಪಡೆದುಕೊಳ್ಳೋಣ. ನಮಸ್ಕಾರ. ನಮ್ಮ ಈ AR ಬಿಗ್ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ಮೊದಲನೇ ಬಾರಿಗೆ ಬಂದ್ವಿ. ಇಲ್ಲಿ ಬಂದಂತ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಅವರ ನಡವಳಿಕೆ ನಮ್ಗೆ ತುಂಬಾ ಇಷ್ಟವಾಯಿತು. ನೀವು ನಡೆದುಕೊಂಡು ಬಂದ ದಾರಿ ಆಗಿರ್ಬೋದು, ಅದ್ರ ಮೇಲೆ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರಿದೆ. ನಾವು ಇಲ್ಲಿ ಮಕ್ಕಳೇ ಹಿಂಗದಾವೆ, ಯಾಕಂದ್ರೆ ಇದ್ರ ಹಿಂದೆ ಇದ್ದವರು ಗುರುಗಳು ಎಂಥವ್ರು ಇರ್ಬೋದು ಎಂಬುದನ್ನು ನಾವು ಬಹಳ ಆಶ್ಚರ್ಯಪಟ್ಟಿವಿ. ಬಹಳ ತುಂಬಾ ಖುಷಿಯಾಯಿತು, ಯಾಕಂದ್ರೆ ಅವ್ರು ಬಂದಿದ್ದ ವಿಚಾರಿಸಿದ ರೀತಿ ಬಹಳ ಅಪೂರ್ವವಾಗಿತ್ತು. ಅಪೂರ್ವ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಪರಿಚಯ, ಅಂದ್ರೆ ನಿಮ್ಮ ಹುಟ್ಟೂರು, ತಾಯಿ ತಂದೆ ತಿಳಿಸ್ಬೇಕು. ನಾನು ಜನಿಸಿರುವಂಥದ್ದು ಇದೇ ಕಕ್ಮರಿ ಗ್ರಾಮದಲ್ಲಿ. ನಮ್ಮ ತಂದೆಯವರೇ ನಮ್ಮ ಗುರುಗಳು. ಯಾಕಂದರೆ ನಮ್ಮದು ಗೃಹಸ್ಥ ಪರಂಪರೆ. ನಮ್ಮ ನಾಡಿನಲ್ಲಿ ಹಿಂದೆ ಆಗಿರ್ತಕ್ಕಂಥ ಋಷಿ ಮುನಿಗಳನ್ನು ನೀವು ನೋಡಿದರೆ ಎಲ್ಲರೂ ಗೃಹಸ್ಥರನ. ಇಲ್ಲಿ ಗೃಹಸ್ಥ, ಸನ್ಯಾಸಿ, ವಾಹನಪ್ರಸ್ಥ ಅಂತಕ್ಕಂಥ ಆಶ್ರಮಕ್ಕೆ ಬಹಳ ಮಹತ್ವ ಅಲ್ಲ. ಆದರೆ ಯಾವ ಆಶ್ರಮದಲ್ಲಿ ಜ್ಞಾನಿಗಳಿರ್ತಾರೋ ಅದರಿಂದ ಆಶ್ರಮಕ್ಕೆ ಬೆಲೆ ಬರ್ತದೆ. ಆಶ್ರಮದಿಂದ ಯಾವ ವ್ಯಕ್ತಿಗೆ ಬೆಲೆ ಬರುವಂಥದ್ದು ಅಲ್ಪ ಮಾತ್ರ. ಯಾಕಂದ್ರೆ ಒಂದು ಸನ್ಯಾಸಿ ಆಶ್ರಮದಲ್ಲಿದ್ದು ಆ ತತ್ವ ಸಿದ್ಧಾಂತಗಳನ್ನು ಪಾಲಿಸಿದರೆ ಆ ಆಶ್ರಮಕ್ಕೆ ಕಲಂಕ ತಂದಂತೆ ನನ್ನ ಅಭಿಪ್ರಾಯ. ಅದಕ್ಕೆ ಪ್ರಸ್ತುತ ನೀವು ಮಾಡಿರುವಂಥ ಪ್ರಶ್ನೆಗೆ ಮೊದಲಿಗೆ ಉತ್ತರಿಸಬೇಕಾಗಿರ್ತಕ್ಕಂಥದ್ದು, ನಾನು ಬಹುಶಃ 8ನೇ ವರ್ಷದಲ್ಲಿದ್ದಾಗ ಗುರುಗಳ ದೀಕ್ಷೆಯನ್ನು ಪಡ್ಕೊಂಡೆ. ನಮ್ಮ ಗುರುಗಳು ರಾಯಲಿಂಗೇಶ್ವರ ಮಹಾಪ್ರಭುಗಳು ನನಗೆ ಹೇಗ ಕಬೀರದಾಸರಿಗೆ ಕಮಲದಾಸರು ಶಿಷ್ಯರಿದ್ರು, ಅವ್ರ ಮಗನ ಹೌದು, ತಂದೆನೂ ಹೌದು. ಜನಕರಾಜನಿಗೆ ಅವ್ರ ಮಗನ ಗುರು ಆಗಿದ್ರು. ಈಗ ತುಳಸಿದಾಸನಿಗೆ ಅವನ ಹೆಂಡತಿನ ಗುರು ಆಗಿದ್ರು. ಗುರು ಅಂತಕ್ಕಂಥದ್ದು ಒಂದು ವಸ್ತು, ಒಂದು ರೂಪ ಅಲ್ಲ. ಅದು ಗುರು ಅಂತಕ್ಕಂಥದ್ದು, ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ದಯಿಸ್ತಕ್ಕಂಥ ಶಕ್ತಿ. ಯಾರಲ್ಲಿ ನಂಬಿರುವಂಥ ಶಿಷ್ಯನನ್ನ ಅಜ್ಞಾನ ತೆಗೆಯುವಂಥ ಶಕ್ತಿ, ಅದನ್ನು ಅವರೇ ಗುರುಗಳು. ಅವು ವೇಷ ಭೂಷಣ ಇವೆಲ್ಲವೂ ತದನಂತರದಲ್ಲಿ, ಜ್ಞಾನ ಮೊದಲು. ಅದಕ್ಕೆ ನಮ್ಮ ಗುರುಗಳು ನನಗೆ ಜನ್ಮ ಕೊಟ್ಟಿರುವಂಥ ತಂದೆಯಾಗಿರೋದ್ರಿಂದ ಅವರು, ನಾವು ಹುಟ್ಟಿನಿಂದಲೂ ಪಾರಮಾರ್ಥಿಕ ಮನೆತನದಲ್ಲಿ ನಾನು ಬೆಳೆದು ಬಂದಿರೋದ್ರಿಂದ ನನಗೆ 8ನೇ ವರ್ಷಕ್ಕೆ ದೀಕ್ಷೆ ಆಯಿತು 1980ರಲ್ಲಿ. ಆ ನಂತರ ನಾನು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮೂಲ ನಮ್ಮ ಗುರುಗಳ ಸ್ಥಾನವಾಗಿರ್ತಕ್ಕಂಥ ಸಿಟಿಮನಿ ಆಲ್ಮಟ್ಟಿ ಡ್ಯಾಮ ಒಳಗಡೆ ನಮ್ದು 4 ಎಕರೆ ಜಮೀನು ವಿಲೀನ ಆಯಿತು. ಅದು ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಗುರುಗಳು ಇಲ್ಲಿ ಬರಬೇಕಾಯ್ತು. ಆ ನಂತರ ಮುಂದೆ ಕೆಲವೊಂದು ದಿವಸ ಆದಮೇಲೆ 2003ರಲ್ಲಿ ನಮ್ಮ ಗುರುಗಳು ದೇಹ ಬಿಡೋದಕ್ಕಿಂತ 1 ವರ್ಷ ಮುಂಚಿತವಾಗೇನ. ಅವರೆಂಥ ಜ್ಞಾನಿಗಳು ಅಂತಂದ್ರೆ, ನನಗೊಬ್ಬನಿಗೆ ವಿತ್ಪನ್ನಾಣಿ ವಿತರಾಗಿ ಬ್ರಹ್ಮಜ್ಞಾನಿ ಮಹಾಯೋಗಿ ಭವಿಷ್ಯ ಸಾಂಗೋಲಾಗಿ ಜಗಿತೊಯ್ಯಕ ಪಡತ ಮುರುಕ ಅಂತ ಹೇಳಿದ್ರು. ದೊಡ್ಡ ಐಶ್ವರ್ಯವಂತದನ, ಎಲ್ಲ ತ್ಯಾಗ ಮಾಡ್ಯಾನ, ಬ್ರಹ್ಮಜ್ಞಾನಿದಾನ, ಮಹಾನ್ ಯೋಗೀಶ್ವರದನ, ಜಗತ್ತಿಗೆ ಭವಿಷ್ಯ ಹೇಳ್ದಾನ, ಜ್ಞಾನಿ ಅಲ್ಲ ಅಂದಾರ. ಆದ್ರೆ ಎಲ್ಲರಿಗೂ ಹೇಳಿಲ್ಲ, ನನ್ನ ಕರೆದು ಹೇಳಿದ್ರು ಅವರು, ಈ ಮುಂದಿನ ವರ್ಷ ಮಾರ್ಚ್ 27 ಬೆಳಗ್ಗೆ 7:15ಕ್ಕೆ ನಾ ದೇಹ ಬಿಡ್ತೀನಿ ಅಂತ ಹೇಳಿದ್ರು. ಜೊತೆಗೇನೆ 2003ರಲ್ಲಿ ನನಗೆ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡ್ಕೊಂಡಿದ್ರು. ಅವರು ದೇಹ ಬಿಟ್ಟು 2003 ಮಾರ್ಚ್ 27ಕ್ಕೆ ಲಿಂಗೈಕ್ಯರಾದ ನಂತರ ಈ ಜಾಗವನ್ನು ತೆಗೆದುಕೊಳ್ಳೋದ್ರ ಹಿಡ್ಕೊಂಡು ಜೀರೋದಿಂದ ಇವತ್ತು ಈ ಮಠ ಪ್ರಾಥಮಿಕ, ಹೈಸ್ಕೂಲು, ಪ್ರೌಢಶಾಲೆ, PU ಕಾಲೇಜು, ಆಮೇಲೆ ಡಿಗ್ರಿ ಕಾಲೇಜು, ಸಂಸ್ಕೃತ ಪಾಠಶಾಲೆ, ITI, ಹೀಗೆಲ್ಲ ಅದ್ರ ಜೊತೆಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದಲ್ಲಿ ನಮ್ಮ ಗುರುಗಳಿದ್ದಾಗಿಂದ ಬಿಟ್ಟು ನಾವೇ ಸ್ಥಾಪನೆ ಮಾಡಿರ್ತಕ್ಕಂಥ 47 ಶಾಖಾ ಮಠಗಳನ್ನು ಇವತ್ತು ಇಲ್ಲಿ ಆಡಳಿತೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. 47ನೇ ಮಠವನ್ನ. ಸನ್ಯಾಸಿ ತತ್ವ ಸ್ವೀಕರಿಸಿದ ಮೇಲೆ ಎದುರಿಸಿದ ಯಾವ್ದಾದ್ರು ಸವಾಲುಗಳು? ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ವಿ. ನಾವು ಎದುರಿಸಿದ ಮೇಲೆ ಬಹುಶಃ ನಾವು ಯಾವುದೇ ಒಂದು ವ್ಯಕ್ತಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ಸತ್ಯವನ್ನು ಮಾತಾಡಿದ್ರೆ, ಸತ್ಯ ಧರ್ಮೋ ರಕ್ಷಿತಿ ರಕ್ಷಿತ, ಸತ್ಯ ನಮ್ಮನ್ನು ಯಾವಾಗ ಕಾಯ್ತದೆ ಅನ್ನೋದು ನಾನೇ ಜೀವಂತ ಉದಾಹರಣೆ. ನಾನು ಬಹುಶಃ ಈ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಬ್ಬ MLA, ಕ್ಯಾಬಿನೆಟ್ ಸಚಿವರು, ಮುಖ್ಯಮಂತ್ರಿವರೆಗೂ ನನಗೆ ಎಷ್ಟು ಕಾಡಿದ್ರು ಅಂದ್ರೆ ಹೈಕೋರ್ಟ್ವರೆಗೂ ಅವ್ರ ಜೊತೆಗೆ ನಾನು ಹೋರಾಟ ಮಾಡಿ ಪ್ರತಿಯೊಂದು ರಂಗದಲ್ಲಿನೂ ನಾನು ಯಾವುದ್ರಲ್ಲೂ ಸೋತಿಲ್ಲ, ಎಲ್ಲದರೊಳಗೂ ಜಯಶಾಲಿ ಆಗಿದ್ದೀನಿ. ಅದ್ರ ಕಾರಣ ಏನು ಅಂತಂದ್ರೆ, ನಾನು ಧರ್ಮ ಪಾಲಿಸಿದ್ದಕ್ಕಾಗಿ ಆ ಧರ್ಮ ನನ್ನನ್ನು ಕಾದಿದೆ. ನಾನು ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೀನಿ. ಕೆಲವೊಂದು ಬಹಿರಂಗವಾಗಿ ಹೇಳೋದ್ರಿಂದ ಅದು ಪ್ರಯೋಜನಕಾರಿ ಆಗ್ಲಿಕ್ಕಿಲ್ಲ.
ಸಂದರ್ಭ ಬಂದಾಗ ಹೇಳ್ತೀನಿ. ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗ್ರಾಮಗಳು ಯಾವ ನಿಟ್ಟಿನಲ್ಲಿ ಹೊಂಟಾವ ಅಂತಕ್ಕಂಥದ್ದನ್ನು ಅವಲೋಕನೆ ಮಾಡಿದ್ರೆ ಇವತ್ತು ಹಣ ಹೆಂಡ ಇಂಥವೆಲ್ಲ ಥರ ಆಶಯಗಳನ್ನು ತೋರಿಸಿ ಅಧಿಕಾರ ದಾಹಕ್ಕಾಗಿ ಇವತ್ತು ಜನರನ್ನ ಬಲಿಪಶು ಮಾಡ್ತಕ್ಕಂಥ, ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಪ್ರವೃತ್ತಿ ನಡೆದಿರ್ತಕ್ಕಂಥ ರಾಜಕಾರಣಿಗಳ ವಿರುದ್ಧ ನಾನು ಧ್ವನಿ ಎತ್ತಿರುವಂತಹದ್ದು ಬಹುಶಃ ಹತ್ತನೇ ತಾಲೂಕಿನ ಇತಿಹಾಸದಲ್ಲೇನ ಅಚ್ಚಳಿದೆ ಉಳಿದಿರ್ತಕ್ಕಂಥದ್ದು. ಅದನ್ನು ಮಾಡಿದನು ತೋರಿಸಿದ್ದೀನಿ. ಅದು ಬಹುಶಃ ಪ್ರತಿಯೊಬ್ಬರು ಮನೆಗಳು ಮನಸ್ಸಿನಲ್ಲಿ ಅದ. ಅದನ್ನ ಹಿಂದೂ ಮಾಡಿದ್ದೀನಿ, ಇಂದು ಮಾಡ್ತಾ ಇದ್ದೀನಿ, ಮುಂದೂ ಮಾಡ್ತೀನಿ. ನಾನು ಏನು ಶಾಶ್ವತವಾಗಿರ್ತೀನಿ ಅಂತಿಲ್ಲ. ನಾ ಯಾವ್ದು ಹುಟ್ಟಿನ ಅಂದ ಸತ್ತಿದ್ದೀನಿ. ಅದು ನನ್ನ ಕೊನೆ ಉಸಿರಿರುವವರೆಗೂ ಅದ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದೇ ನನ್ನ ಜೀವನದ ಮುಖ್ಯ ಗುರಿ ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದನ್ನ ನಾ ಮಾಡೇ ಮಾಡ್ತೀನಿ. ಅದು ನನ್ನ ಧರ್ಮ ಕರ್ತವ್ಯ. ಒಬ್ಬ ಮಠಾಧೀಶನಾಗಿ, ಒಬ್ಬ ಸನ್ಯಾಸಿಯಾಗಿ ಪ್ರಪಂಚಕ್ಕೆ ಹೆದರ್ಬೋದು. ನಾವು ಸನ್ಯಾಸಿಗಳಾದ್ರೆ ಹೆದರ್ತೀವಿ ಅಂತಂದ್ರೆ ಮತ್ತೆ ಧರ್ಮ ಉಳಿಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತೈತಿ? ಧರ್ಮ ಉಳಿಬೇಕಾದ್ರೆ ನಾವು ಗಟ್ಟಿಯಾಗಿ ನಿಲ್ಲೇಬೇಕು. ನೀವು ಸನ್ಯಾಸಿ ತತ್ವ ಸ್ವೀಕರಿಸಿದ ಮೇಲೆ ಮೊದಲು ಸ್ವೀಕರಿಸಿದ ಮಠ ಯಾವುದು? ಇದು ಇದೇ ಕಕ್ಮರಿ ಮಠನ ಮೊದಲನೇದು ಮಠ ಅಂದ್ರೆ 47 ನಾವೇ ನಿರ್ಮಿಸಿದ್ದು. 47 ನೀವು ನಿರ್ಮಿಸಿರಿ. ಮಠದಿಂದ ಘಟ್ಟಕ್ಕೆ ಬೆಲೆ ಬರಬಾರ್ದು, ಘಟ್ಟದಿಂದ ಮಠ ಆಗ್ಬೇಕು. ಹಿಂದೆ ಯಾರೋ ಒಂದು ದೊಡ್ಡ ಮಠದ ಹೆಸರಿ ಮೇಲೆ ಒಬ್ರು ಸ್ವಾಮೀಜಿ ಬೆಳೆದಾರಂದ್ರೆ ಅದು ದೊಡ್ಡದೇನ ನನಗೆ ಅನ್ಸೋದಿಲ್ಲ. ಆದ್ರೆ ಘಟ್ಟದಿಂದ ಮಠ ಬೆಳಿಬೇಕು. ಮಠದಿಂದ ಘಟ್ಟಕ್ಕೆ ಬೆಲೆ ಇರುವಂತಹದ್ದು ಅದು ನಡೆದು ಬಂದಿದ್ದ ಪರಂಪರೆಗೆ ನಾವು ಗೌರವಿಸಲೇಬೇಕು. ಆದರೆ ಘಟ್ಟದಿಂದ ಮಠಕ್ಕೆ ಬೆಲೆ ಬರಬೇಕು. ಇಲ್ಲಿ ಯಾವುದೂ ಇರಲಿಲ್ಲ, ಬರಡು ಭೂಮಿ. ಈ ಭೂಮಿಯನ್ನು ಖರೀದಿ ಮಾಡಿ ಮಠ, ಆನಂತರ ಮಠ ಸ್ಥಾಪನೆ ಮಾಡಿದೀವಿ. ಯಾಕಂದ್ರೆ ನಮ್ಮದಲ್ಲಿ ಮಠ ಇವತ್ತು ಪವರ್ ಹೌಸ್ ಕರೆಂಟ್ ಏನು ತಯಾರಾಗ್ತದೆ ಆಲ್ಮಟ್ಟಿಯಲ್ಲಿ, ಅದು 4 ಎಕರೆ ಜಮೀನು ನಮ್ಮದೇ. ಅದು ಅಪ್ಪಗಳ್ ಈಗ ನೇರ ನುಡಿ ಒಟ್ಟು ಗಟ್ಟಿಯಾಗಿ ಮಾತನಾಡ್ತೀರಿ. ನೀವು ಇಷ್ಟು ಮಾತಾಡೋ ನಿಮ್ ಹಿಂದೆ ಯಾವ ಶಕ್ತಿ ಇದೆ? ಇಷ್ಟು ನಾವು ಗಟ್ಟಿಯಾಗಿ ನೇರವಾಗಿ ಮಾತನಾಡೋದ್ರ ಹಿಂದಿನ ಶಕ್ತಿ ಅಂದ್ರೆ ನಮ್ಮ ಆತ್ಮಬಲ, ನಮ್ಮ ಗುರು ಕೃಪೆ. ಯಾಕಂದ್ರೆ ನಾವು ಧರ್ಮದಿಂದ ನಡೆದಿದೀವಿ ಅಂದ್ರೆ, ಧರ್ಮದಿಂದ ನಡೆಯುವಾಗ ಮನುಷ್ಯನಿಗೆ ಭಯ ಅನ್ನೋದು ಇರುವುದಿಲ್ಲ, ಒಂದೇದ್ದು. ಎರಡನೇದು, ಧರ್ಮದಿಂದ ಮಾತನಾಡಿ ಆ ಮನುಷ್ಯ ಸತ್ರು ನಾವು ಕೀರ್ತಿವಂತನಾಗಿರ್ತಾನೆ. ದೇಹ ತ್ಯಾಗಿತಾ ಕೀರ್ತಿಮಾಗೆ ಊರಾವಿ. ಅವ ದೇಹದಿಂದ ಅವನ ಏನಾದ್ರೂ ಕೊಲೆ ಮಾಡ್ಬೋದು ಅವರು, ಆ ಕೀರ್ತಿ ರೂಪವಾಗಿ ಅವನು ಶಾಶ್ವತವಾಗಿ ಉಳಿತಾನ. ಅದು ನನ್ನ ಹಿಂದಿನ ಬಲ ಅಲ್ಲದ ಹೊರತಾಗಿ ನಾನು ಭೌತಿಕವಾಗಿರ್ತಕ್ಕಂಥ ಯಾಕಂದ್ರೆ ಇನ್ನೊಬ್ಬರ ಮಾತಿನ ಮೇಲೆ, ಇನ್ನೊಬ್ಬರ ಆಶ್ರಯದ ಮೇಲೆ ನಾವು ಅವಲಂಬನೆ ಆದೀವಿ ಅಂದ್ರೆ ಯಾವಾಗ ನಮ್ಮನ್ನ ಅವ್ರು ಕೈ ಬಿಡ್ತಾರೆ ಹೇಳಕ್ ಬರೋದಿಲ್ಲ. ನಮ್ಮ ಆತ್ಮಬಲದ ಮೇಲೆ ನಾವು ಇದ್ದೀವಿ ಅಂದ್ರೆ ನಾವು ಯಾವಾಗಲೂ ಬಹಳಷ್ಟು ಗಟ್ಟಿಯಾದ ನಿರ್ಣಯಗಳನ್ನು ತಗೋಬಹುದು. ಮತ್ತು ಎಂದೆಂದಿಗೂ ನಾವು ಒಂದೇ ನಿರ್ಣಯದ ಮೇಲೆ ಕೊನೆವರೆಗೂ ಹೋಗ್ಬೋದು. ಅಪ್ಪಗಳು ನೀವು RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಹಿಂದೂ ಸಂಘಟನೆಗಳಲ್ಲಿ ಭಾಗವಹಿಸ್ತೀರಿ, ಪ್ರತಿಯೊಂದರಲ್ಲಿ ಮುಂದಾಳತ್ವ ವಹಿಸ್ತೀರಿ. ಮುಂದೇನಾದ್ರೂ ನೀವು ರಾಜಕೀಯಕ್ಕೆ ಬರಲು ಏನಾದ್ರು ಈಗಿನ ಹಿಡ್ದನ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ. ಯಾಕಂತ ಹೇಳ್ರಿ, ರಾಜಕಾರಣದಲ್ಲಿ ನಾ ಬರ್ಬೇಕಂದ್ರೆ ಅವತ್ತನ ಬರ್ಬೋದಿತ್ತು. ಅವಾಗನ ನನಗ ಕಾಂಗ್ರೆಸ್ ಪಕ್ಷದಿಂದ ರಮೇಶ್ ಜಾರಕಿಹೊಳಿ ಅವರು B.Pharm ಕೊಡ್ಲಿಕ್ಕೆ ನನಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ನನ್ನ ಜೀವನದೊಳಗೆ ನಾನು ಅದು ದೈವಿಚ್ಛೆ ಏನದು ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಜೀವನದೊಳಗೆ ಖಂಡಿತ ರಾಜಕೀಯಕ್ಕೆ ಬರೋ ಉದ್ದೇಶ ಇಲ್ಲ. ಯಾಕಂದ್ರೆ ಧರ್ಮದೊಳಗೆ ನಮಗೆ ಮಾಡಬೇಕಾದ ಸಾಕಷ್ಟು ಕೆಲಸ ಐತಿ. ಮತ್ತು ಇದರಿಂದನ ನಾವೇನ್ರಿ ಅಜರಾಮರವಾಗಿರ್ತಕ್ಕಂಥ ಕೀರ್ತಿಯನ್ನ, ಈ ಮಠದ ಕೀರ್ತಿಯನ್ನು ಬೆಳೆಸ್ಲಿಕ್ಕೆ ಸಾಧ್ಯತೆ. ಮತ್ತು ನಾವು ಇದರೊಳಗನ ಏನಾದ್ರೂ ದೇಶದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹೊರತಾಗಿ ರಾಜಕೀಯಕ್ಕೆ ಬಂಧನ ಮಾಡ್ಬೇಕು, ಆ ರಾಜಕಾರಣದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನೊಂದು ಹುಚ್ಚಿರ್ತದ, ಅದು ತಪ್ಪು ಕಲ್ಪನೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಆ ವಿಚಾರ ನನ್ನ ತಲೆಯೊಳಗೂ ಇಲ್ಲ. ಮತ್ತು ಅದನ್ನು ಮಾಡೋದ್ರಿಂದ ಜನರಿಗೆ ಭೌತಿಕವಾಗಿರ್ತಕ್ಕಂಥ ಸಮಾಧಾನಗಳನ್ನ ಹೇಳೋದ್ರೊಳಗೆ ನಮ್ಮ ಆಯುಷ್ಯ ಹೋಗ್ತದಲ್ಲ ಹೊರತಾಗಿ ಧರ್ಮ ಸ್ಥಾಪನೆಯ ಕಡೆಗೆ ನಮ್ದು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ರಾಜಕಾರಣದೊಳಗೆ ಧರ್ಮದ ಅವಶ್ಯಕತೆ ಐತೆ ಅಲ್ಲದ ಹೊರತಾಗಿ ಧರ್ಮದೊಳಗೆ ರಾಜಕಾರಣದ ಅವಶ್ಯಕತೆ ಇಲ್ಲ. ಇದು ಬಹಳ ಅತ್ಯಂತ ಮಹತ್ವದ ಪಾಯಿಂಟ್. ಇದು ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದ್ರೆ ಧರ್ಮದೊಳಗೆ ರಾಜಕಾರಣ ಬರಬಾರದು. ಮತ್ತೆ ನೀವು ವಿರೋಧ ಮಾಡ್ತಿರಲ್ಲ ಧರ್ಮದಾಗ ಇದ್ಕೊಂಡ್ರೆ, ಹೌದು, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಬುದ್ಧಿ ಹೇಳುವಂತ ಧರ್ಮಗುರುಗಳಾದ್ರೆ ನಮ್ಮ ಕರ್ತವ್ಯ ಐತಿ. ಅವ್ರು ಯಾರೇ ಇದ್ರು ನಮ್ಮವ್ರನ್ನೇ, ನಾವ್ ಯಾರಿಗೆ ವಿರೋಧ ಮಾಡಿದ್ರು ನಮ್ಮವ್ರನ್ನೇ, ಅವ್ರ ಪರ ಮಾಡಿದ್ರು ನಮ್ಮವ್ರನ್ನೇ. ಯಾಕಂತಂದ್ರೆ ಧರ್ಮದಿಂದ ನಡೆಯೋರಿಗೆ ನಾವು ಸಹಕಾರ ಮಾಡ್ತೀವಿ. ದಾರಿ ತಪ್ಪಿದವ್ರಿಗೆ ಬುದ್ಧಿ ಹೇಳುವಂತ ಧರ್ಮಗುರುಗಳು ನಮ್ಮ ಕರ್ತವ್ಯ ಐತಿ. ಅವ್ರು ನಮ್ಮ ಮಕ್ಕಳು ನಾವು ಬುದ್ಧಿ ಹೇಳಲೇಬೇಕು. ನಾವು ಹೇಳಿಲ್ಲ ಇನ್ಯಾರು ಹೇಳೋರು ಅವ್ರಿಗೆ. ಅವ್ರು ಯಾವಾಗಾದ್ರೂ ತಪ್ಪಿನವರು ಆಗ್ತದೆ, ಅವ್ರನ್ನ ಎತ್ಕೊಳ್ಳಿಕ್ಕೂ ನಾವು ತಯಾರಿದೀವಿ. ಅಂದ್ರೆ ಕೆಲವು ಜಾತಿಗಳು ಧರ್ಮಗಳು ಏನಿದಾವಲ್ರಿ, ನೀವು ಮನೆ ಕೆಲವು ಸಭೆದಾಗ ಮಾತಾಡ್ರಿ, ಜಾತಿ ಮತಾಂತರ ಆಗ್ಯಾರ, ನಾವು ಕೆಲವೇ ದಿನಗಳಲ್ಲಿ ನಾವು ಎಲ್ಲಾರು ನಮ್ಮ ಹಿಂದೂ ಧರ್ಮಕ್ಕೆ ತಗೋತೀವಿ ಅನ್ನೋಂತ ಒಂದು ಮಾತಾಡಿದ್ರಿ. ಅದು ಹೇಗೆ ಸಾಧ್ಯ? ನೀವು ಯಾವ ಉದ್ದೇಶದಿಂದ ಬರ್ತಾರೆ? ಯಾಕಂತಂದ್ರ ಹಿಂದೆ ಇತಿಹಾಸದೊಳಗೆ ಹಿಂದೂಸ್ತಾನದ ಮೇಲೆ ಎಷ್ಟು ದಾಳಿಗಳಾಗ್ಯಾವ. ಹಿಂದೆ ಆದಾಗ ಯಾರು ಇಷ್ಟೆಲ್ಲ ಮಾಡಿದ್ರು ಭಾರತದಲ್ಲಿರ್ತಕ್ಕಂಥ ಒಂದು ಇದಕ್ಕೆ ಯಾರೂ ಏನು ಮಾಡ್ಲಿಕ್ಕಾಗಿಲ್ಲ ಇಲ್ಲಿವರೆಗೆ. ಯಾರು
ಇದನ್ನ ಅಳಿಸ್ಲಿಕ್ಕಾಗಿಲ್ಲ. ಇನ್ನು ಮುಂದೆ ಬರೋರಿಗೆ ಯಾರಿಗೂ ಆಗೋದಿಲ್ಲ. ಅಂದ್ರೆ ಅವಾಗ ಮುಂದೊಂದ್ ದಿನ ಬರ್ತದ, ಎಲ್ಲರೂ ಇದನ್ನ ಒಪ್ಕೊಳ್ಳೇಬೇಕು. ಹಾ, ಅಂತ ದಿನ ಬರ್ತದ ಅಂತ ನನಗೆ ಆತ್ಮವಿಶ್ವಾಸ ಅದ. ಅವಾಗ ಅವ್ರು ಮತಾಂತರ ಆಗ್ಯಾರು ಮತ್ ಹೊಳಿ ಬರ್ತಾರ ಅವ್ರೆಲ್ಲ ಅದಾರ. ಈಗ ಅವ್ರು ಹೇಳ್ತಾರ ನಾವೆಲ್ಲ ಮೂಲತಃ ನಾವ್ ಹಿಂದೂಗಳೇ, ನಾವು ಏನೋ ಒಂದ್ ಸಂದರ್ಭ ಬಂದಾಗ ಆಗಿದೀವಿ ಅಂತ ಹೇಳ್ತಾರ. ನಾವು ಕೆಲವೊಬ್ರು ಹೆಸರು ಹೇಳ್ಬಾರ್ದು, ಅವ್ರು ನಾವೆಲ್ಲ ಹಿಂಗ ಒಂದ್ ಏನೋ ನಮ್ಮ ಅಜ್ಜ ಮುತ್ತನ ಕಾಲಕ್ಕೆ ಆಗ್ಯಾರ ಕರೆ, ಆದ್ರೆ ನಮ್ಮ ಒಳಗಿರ್ತಕ್ಕಂಥದ್ದೆಲ್ಲ ಶ್ರದ್ಧೆ ಅದ್ರ ಮೇಲೆ ಅದ. ನನಗನಿಸಿದ ಮಟ್ಟಿಗೆ ಇವತ್ತ ಇದನ್ನೆಲ್ಲ ಗೊಂದಲಗಳನ್ನು ಎಬ್ಬಿಸಿರ್ತಕ್ಕಂಥವ್ರು ರಾಜಕಾರಣಿಗಳೇ ಅಂತ ನನಗನಿಸ್ತದ. ಮತ್ತೆ ಇದನ್ನ ಮಾತಾಡುವಂತ ಸ್ವಾಮಿಗಳಾದ್ರೂ ಸಹಿತ ರಾಜಕಾರಣಿಗಳಿಂದ ಏನಾದ್ರೂ ಲಾಭವನ್ನ ಪಡ್ಕೋಬೇಕಂತ ಮಾತಾಡ್ತಾರಲ್ಲ ಹೊರತಾಗಿ ಅವ್ರು ಆತ್ಮಾವಲೋಕನ ಮಾಡ್ಕೊಂಡು ಹೇಳಿದ್ರ ಅವ್ರ ಮನಸ್ಸದು ಒಪ್ಪುದಿಲ್ಲ ಅಂತ ನನಗನಿಸ್ತದ. ಮತ್ ಇನ್ನೊಂದ್ ಮಾತೇನೈತ್ರಿ, ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಕನಕದಾಸ್ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಆಗಿರ್ಬೋದು, ಅಂಬೇಡ್ಕರ್, ಇವ್ರೆಲ್ಲಾರ ಕೆಲವು ಸಮುದಾಯಕ ಧರ್ಮಕ್ಕ ಸೀಮಿಲಾಗ್ಯಾರ, ಆಗ್ಯಾರ್ರಿ. ಅವ್ರು ಯಾರು ಆಗಿಲ್ಲ, ಅವ್ರೆಲ್ಲರೂ ತ್ಯಾಗ ಮಾಡಿ ಬಂದಾರತ್ತ ಈ ಇತಿಹಾಸದೊಳಗೆ ಉಳ್ಕೊಂಡಾರ. ನಾವ್ ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರ ಅವ್ರನ್ನ ಅವ್ರನ್ನ ಎಳೆದ ತಂದ ನಮ್ಮ ಜಾತಿಗೆ ಸೀಮಿತ ಮಾಡಾಕತ್ತೀವಲ್ಲ, ಇದು ಇವತ್ತಿನ ಒಂದು ದುಸ್ಥಿತಿ. ಅದು ಮಾಡಬಾರ್ದು. ಯಾವುದೇ ಒಂದು ಮಹಾತ್ಮರನ್ನ ಜಾತಿಗೆ ಸೀಮಿತ ಮಾಡಬಾರ್ದು. ವಿವೇಕಾನಂದ್ರ ಹೇಳ್ಯಾರಲ್ಲ, ಒಬ್ಬ ಸನ್ಯಾಸಿ, ಕಾವಿ ತೊಟ್ಟಿರುವಂತ ಸನ್ಯಾಸಿ ಅವ ಒಂದು ಜಾತಿಗೆ ಸೀಮಿತನಾದರೆ ಅವನೊಬ್ಬ ವೇಷಧಾರಿ ಅಂತ ವಿವೇಕಾನಂದ್ರ ಬರ್ದಾರ. ನಾವು ದೇಶಕ್ಕೆ ಸೀಮಿತ ಆಗಿರ್ಬೇಕಲ್ಲದ್ರೆ ಅಲ್ಲದ ಹೊರತಾಗಿ ನಾವು ಈ ಕಾವಿ ತೊಟ್ಟ ಮೇಲೆ ಒಂದು ಜಾತಿಗೆ ಸೀಮಿತ ಆಗುವಂತದ್ದಲ್ಲ. ಸಂದರ್ಭ ಬಂದಾಗ ಅವ್ರು ಏನೋ ಧ್ವನಿ ಎತ್ತಿರ್ಬೋದು, ಆದ್ರೆ ದೇಶದ ವಿಷಯ, ಧರ್ಮದ ವಿಷಯ ಬಂದಾಗ ನಾವು ಹಿಂದೂಗಳು, ನಾವೆಲ್ಲ ಒಂದು. ಈಗ ಹಿಂದೂ ಮುಸ್ಲಿಂ ಅಂತ ಬರ್ದಾರ, ಮೊದಲನೇ ಸರ್ಟಿಫಿಕೇಟ್ಗಳು ನೋಡ್ಲಿ, ಹಿಂದೂ ಕ್ರಿಶ್ಚಿಯನ್ ಅಂತ ಬರ್ದಾರ. ಅವ್ರು ಅದನ್ನ ಹಿಂದೂ ಅಂತ ಬರೀದಿಲ್ಲ ಅಂದ್ರ ಅವ್ರು ಯಾವ ದೇಶದಾಗ ಇರ್ಬೇಕು ಅಲ್ಲೇ ಹೋಗ್ಬೇಕು. ಅವ್ರು ಇಲ್ಲಿ ಇರ್ಲಿಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ ಅಂತ ನನಗನಿಸ್ತದ. ಕೆಲವು ಮಹಾನ್ ನಾಯಕರು ಅದಾರ ಅವ್ರು. ಅಂಬೇಡ್ಕರ್ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ, ಇವ್ರ ಒಂದೊಂದು ಸಮುದಾಯಕ್ಕೆ ನಾ ಸುಮ್ಮನೆ ಒಂದು ಉದಾಹರಣೆ ಕೇಳ್ತೀನಿ. ನಮ್ಮ ಬಂಧುಗಳವರು ಅಂಬೇಡ್ಕರ್ ಎಷ್ಟು ಪದವಿಗಳನ್ನ ಪಡ್ಕೊಂಡಿದ್ರು ಅನ್ನೋದು ಒಂದೇ ಸಲ ಭಯಪಟ್ಟು ಹೇಳೋಣ ಅವ್ರಿಗೆ, ಒಬ್ರು ದಲಿತರಿಗೆ. ಸಾಧ್ಯನೇ ಇಲ್ಲ. ಅಂತ ಒಬ್ಬ ಮೇಧಾವಿಯನ್ನ ಎಳೆದು ತಂದು ಒಂದು ಜಾತಿಗೆ ಸೀಮಿತ ಮಾಡ್ತೀವಿ ನಾವತ್ತಂದ್ರ ಅವ್ರ ವಿದ್ವತ್ವನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಅವ್ರ ದಾರಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ ಹೊರತಾಗಿ ಅವ್ರನ್ನ ತಂದು ನಮ್ಮ ಬಳಕೆಗೆ ಮಾಡ್ಕೊಳ್ಳೋದಾಗ್ಲಿ. ಇವತ್ತು ನೀವು ಕನಕದಾಸರ ಬಗ್ಗೆ ಹೇಳಿದ್ರಿ. ಇವತ್ತು ನಾವು ಯಾವುದೇ ಮಹಾತ್ಮರನ್ನ ಒಂದು ಬಿಸಿನೆಸ್ ಆಗಿ ನಾವು ಪರಿವರ್ತನೆ ಮಾಡ್ಕೋಬಾರ್ದು. ಬಸವ ತತ್ವ ಆಗಿರ್ಬೋದು, ಹೌದಿಲ್ರಿ, ಇನ್ಯಾವುದೇ ಮಹಾತ್ಮರ ತತ್ವ ಸಿದ್ಧಾಂತಗಳಾಗಿರ್ಬೋದು. ಇವತ್ತ ಬಸವಣ್ಣವ್ರ ವಚನಗಳನ್ನ ಭಗವದ್ಗೀತೆಗೆ ನಾವು ಹೋಲಿಸಿದ್ರ ಪ್ರತಿಯೊಂದನು ಬಸವಣ್ಣವ್ರ ವಚನಗಳು ಭಗವದ್ಗೀತೆ ಎಲ್ಲಾ ಶ್ಲೋಕಗಳಿಗೆ ಆಧಾರಿತವಾಗಿ ಅದಾವ. ಇವ್ರ ಚಿಂತನೆ ಗೊತ್ತಿಲ್ಲ, ಅಭ್ಯಾಸ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಆಯ್ಕೆ ಮಾಡ್ಕೊಂಡು ತಮಗ ಅನುಕೂಲಿಸಿಂದ ಮಾಡ್ಕೊಂಡು ಮಾತನಾಡಿದ್ರ ಯುವಕರನ್ನ ಇವತ್ತು ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸ ಆಗ್ತೈತಿ. ಅದಾಗಬಾರ್ದು. ಅಂದ್ರೆ ಪೂರ್ಣ ಗ್ರಂಥ ಪಾಹಿಲ್ಯ ವೀಣ ಅವಗಾಚಟೆ ವಿಜಯ ಜ್ಯೋದೂಷಣ, ನಾವೆಲ್ಲವನ್ನ ಪೂರ್ಣ ತಿಳ್ಕೊಂಡು ಮಾತಾಡ್ಬೇಕಲ್ಲ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಮಾತನಾಡಬಾರ್ದು ನಾವು. ಅಂದ್ರೆ ಶಿವಾಜಿ ಕೊಡುಗೆ ಬಹಳ ಐತ್ರಿ ನಮ್ ಹಿಂದೂ ರಾಷ್ಟ್ರ. ನಾವಿವತ್ತು ಗುಡಿ ಶಿವಾಜಿ ಮಹಾರಾಜರ ಕೊಡುಗೆನೂ ಅದ, ಮೊದಲನೇದಾಗಿ ಉಳಿಸಿದವರು. ಅಂಬೇಡ್ಕರ್ ಕೊಡುಗೆನೂ ಅದ. ಇವತ್ತು ದಾಸ ಪರಂಪರೆ ಸೇರ್ಬೋದು, ಎಲ್ಲಾ ಪರಂಪರೆಯವರು ಅವರಲ್ಲಿ ಯಾವುದೇ ಇದು ತಲೆಯಲ್ಲಿ ಇರ್ಲಿಲ್ಲ. ಇವತ್ತು ನಾವೇನ್ ಹುಟ್ಟಿವಲ್ಲ, ನಾವು ಒಂದೊಂದು ಏನೇನು ಹೊಸದನ್ನ ತಯಾರು ಮಾಡ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ನಾವೇನೊಂದು ಚಾಪನ್ನ ಮೂಡಿಸ್ಬೇಕು, ನಾವು ಪ್ರಚಲಿತ ಆಗ್ಬೇಕು, ನಾವೇನೋ ಒಂದು ನಮ್ಮದೇ ಆಗಿರ್ತಕ್ಕಂಥ ಪ್ರತಿಷ್ಠೆಯನ್ನು ತೋರಿಸ್ಲಿಕ್ಕೆ ಹೊಂಟಿವಲ್ಲ, ಅವ್ರು ಆ ಉದ್ದೇಶದಿಂದ ಮಾಡ್ಲಿಲ್ಲ. ಅವ್ರು ಮಾಡಿರುವಂತಹದ್ದು ನನಗ ದೇಶದೊಳಗೆ ಹುಟ್ಟಿ ನನಗೇನಾತ ಅನ್ನೋದಕ್ಕಿಂತ ನನ್ನಿಂದ ದೇಶಕ್ಕೆ ಏನು ಕೊಡುಗೆ ಅನ್ನುವಂಥ ತಲೆ ಇತ್ತು ಅವರಿಗೆ. ಇವತ್ತು ಬರೀ ದೇಶ ಅಲ್ರಿ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅವ್ರನ್ನ ಆರಾಧಿಸ್ತಾರ. ಬಸವಣ್ಣನಾಗ್ಲಿ, ಅಂಬೇಡ್ಕರ್ನಾಗ್ಲಿ, ಬುದ್ಧರನ್ನಾಗ್ಲಿ. ಮತ್ತ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ಅವಾಗೇನು ಕ್ರಿಶ್ಚಿಯನ್ ಮುಸ್ಲಿಂ ಧರ್ಮಗಳು ಇದ್ದಿದ್ದಿಲ್ಲ, ಅದನ್ನ ಯಾಕೆ ಸ್ವೀಕಾರ ಮಾಡಿದ್ರು ಅವರು? ಅವ್ರಿಗೆ ಗೊತ್ತಿತ್ತಲ್ಲ. ಹೌದು, ಅವ್ರನ್ನ ಮುಂದೆ ತೋರಿಸಿ ಅವ್ರ ಹಿಂದೆಲ್ಲ ಮಾಡ್ಬಿಡ್ತಾರ ಸ್ವಾಮಿಗಳು. ಕನಕದಾಸರು ಆಗಿರ್ಬೋದು, ಇವ್ರ ಹೆಸರು ಹೇಳಾಕತ್ತಾರ ಅಂದ್ರೆ ಅವ್ರು ಒಟ್ಟ ಸಮುದಾಯಕ್ಕೆ ಸೀಮಿತವಾಗಿ ಬಿಟ್ಟೈತ್ರ. ಜಾತಿಯೊಳಗೆ ಪುಟ್ಟಿ ಅಜಾತನಾದವಾಗಿ ಜಾತಿ ಕರ್ಮಾದಿಗಳು ಆತಗೇನು ಅಂತ ಹೇಳ್ಯಾರ ಅವ್ರು. ಜಾತಿ ಒಳಗ ಅವ್ರು ಹುಟ್ಟಿರ್ಬೋದು ಎಲ್ಲಾರ ಒಂದು, ನಾವು ಎಲ್ಲರೂ ಒಂದು ಹುಟ್ಟಿದಂತ ಜಾತಿ ಇರ್ಬೋದು, ಆದ್ರ ಅಜಾತನಾಗ್ಬೇಕವ. ಅವ ಮಾತ್ರ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಐತಿ. ಕುಲವಿಲ್ಲ ಜ್ಞಾನಿಗೆ, ಛಲ ಇಲ್ಲ ಯೋಗಿಗೆ, ತೊಲೆಗಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಿಗೇರಿ ಇಲ್ಲ ಸರ್ವಜ್ಞ ಅಂತಲ್ಲ ಅಂದಲ್ಲವ. ಜ್ಞಾನಿ ಆದವ ಜಾತಿ ಇಲ್ಲ, ಜಾತಿ ಮಾಡೋ ಜ್ಞಾನಿ ಅಲ್ಲ. ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ಟೀಕೆ ಮಾಡ್ತೀರಿ? ಖಂಡಿತವಾಗಿ ರಾಜಕೀಯ ವ್ಯಕ್ತಿಗಳನ್ನ ಯಾರು ಟೀಕೆ ಮಾಡೋದಿಲ್ಲ. ಯಾಕಂದ್ರೆ ರಾಜಕಾರಣ ಅಂದ್ರೆ ಏನು ಅನ್ನೋದು, ಈಗ ಖಾದಿ, ಕಾಕಿ, ಕಾವಿ ಈ ಮೂರು ಒಕ್ಕಟ್ಟಾಗಿದ್ರೆ ದೇಶ ರಕ್ಷಣೆ ಆಗ್ತೈತಿ. ಖಾದಿ ಅಂದ್ರೆ ರಾಜಕೀಯ, ನೀವು ಅಂದ್ಕೊಳ್ಳೋ ಪ್ರಕಾರ. ಕಾಕಿ ಅಂದ್ರೆ ಪೊಲೀಸರು,
ಅಥವಾ ಮಿಲಿಟರಿನೂ ಅನ್ರಿ. ಕಾವಿ ಅಂದ್ರೆ ಸ್ವಾಮಿ ಸನ್ಯಾಸಿಗಳು. ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕು, ನಮ್ದೆಲ್ಲರದು ಒಂದೇ ಸಿದ್ಧಾಂತ ಆಗಿದ್ರೆ ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಅದ. ಅವ್ರ ದಾರಿ ತಪ್ಪಾಗ ನಾವು ಹೇಳಿದನ್ನ ರಾಜಕಾರಣಿಗಳನ್ನ ದ್ವೇಷ ಮಾಡ್ತೀವಿ ಅಂತ ಅವ್ರು ಭಾವಿಸ್ಕೊಂಡ್ರೆ ಅವ್ರ ತಪ್ಪು ಕಲ್ಪನೆ ಅದು. ನಾವು ದ್ವೇಷ ಮಾಡೋದಿಲ್ಲ. ಅದೇ ವ್ಯಕ್ತಿ ಪರಿವರ್ತನೆ ಆದ್ರೆ ಅವನ್ನ ನಾವು ಪೋಷಣೆ ಮಾಡ್ಲಿಕ್ಕೂ, ನಾವು ದ್ವೇಷ ಮಾಡ್ಲಿಕ್ಕೆ ಅಷ್ಟ ಅದ, ನಾವು ಪೋಷಣೆ ಮಾಡ್ಲಿಕ್ಕೂ ನಾವು ಅಷ್ಟೇ ತಯಾರಿದೀವಲ್ಲ. ಅಂದ್ರೆ ಖಾದಿ ಮತ್ತು ಕಾವಿ ಎರಡು ಕೂಡಿಸಿ ರಾಜಕೀಯ ಮಾಡ್ಲಕತ್ತಾವ ಅಂತ ಕೇಳಿ ಬರ್ಲ. ಅದೇ ತಪ್ಪು ಕಲ್ಪನೆ ಬರೋದ್ರಿಂದ ಇವತ್ತು ನಮ್ಮಂತವ್ರಿಗೆ ಸಹಿತ ಈ ನಮ್ಮ ಮಾತುಗಳು ನಿಮ್ಗೆ ಆ ತರ ಯಾಕೆ ಕಾಣ್ತಾವ ಅಂದ್ರೆ ಇವ್ರದ್ದು ರಾಜಕೀಯ ಉದ್ದೇಶ ಇರ್ಬೋದಲ್ಲ ಅಂತ ಅನಿಸ್ತದ. ಆದ್ರೆ ಒಂದೊಂದ್ಸಲ ರಾಜಕೀಯ ಸ್ವಾಮೀಜಿಗಳು ಹೇಳ್ಬೇಕಾಗ್ತೈತಿ. ಯಾಕೆ ಹೇಳ್ಬೇಕಾಗ್ತೈತಿ ಅಂದ್ರ ಆ ದುಷ್ಟ ಅಧಿಕಾರದೊಳಗೆ ಬಂದ್ ಆತಂದ್ರ ಮತ್ ಜನ ಎಲ್ಲ ಅವನ ಅಧಿಕಾರದ ಒಂದು ಅಮಲಿನಲ್ಲಿ ಅದೇ ದಾರಿ ಒಳಗೆ ಹೋಗ್ಬೇಕಾಗ್ತೈತಿ. ನಮ್ ಕಡೆ ಇವ್ರ ಕಡೆ ಅಧಿಕಾರ ಇಲ್ಲ ಅಂದ್ರೆ ಇವ್ರ ದಾರಿ ಒಳಗೆ ಯಾರು ಬರೋದಿಲ್ಲ. ಶಿವಾಜಿ ಮಹಾರಾಜನ ಅವ ರಾಜನೇ ಒಬ್ಬ ಯಾಕೆ ಮಾಡಿದ್ರೆ ಸಮರ್ಥರಂದ್ರ ಅವನ ಕಡೆ ಅಧಿಕಾರ ಇದ್ದಾಗ ಜನ ಕೇಳ್ತಾರಲ್ಲ. ಅದಕ್ಕೆ ಇವತ್ತು ಅಧಿಕಾರ ಬೇಕೇ ಬೇಕು, ರಾಜಕೀಯ ಬೇಕು ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ಧರ್ಮವಂತರ ಕೈಯಾಗ ರಾಜಕಾರಣ ಇರ್ಬೇಕು. ದೇಶ ಆಳವ್ರು ಧರ್ಮವಂತರ ಇರ್ಬೇಕು. ಅಧರ್ಮಿಗಳ ಕೈಯಾಗ ದೇಶ ಕೊಟ್ರ ಧರ್ಮ ಯಾರು ಉಳಿಸ್ಲಿಕ್ಕೆ ಹೆಂಗ್ ಸಾಧ್ಯ ಐತಿ? ಅವ್ರ ಕಡೆ ಅಧಿಕಾರ ಇರ್ತೈತಿ. ಅಂದ್ರೆ ನೀವು ಟೀಕೆ ಮಾಡ್ತೀರಿ, ರಾಜಕೀಯ ವ್ಯಕ್ತಿಗಳು ಟೀಕೆ ಮಾಡ್ತೀರಿ ಅಂದ್ರೆ ಇವ್ರು ಏನಾದ್ರು ಮುಂದೆ ಟೀಕೆ ಮಾಡೋದಿಲ್ಲ. ಅವ್ರು ನಮ್ಮವ್ರನ್ನ ನಮಗ್ ಅವ್ರಿಗೆ ಬುದ್ಧಿ ಹೇಳುವಂತ ಹಕ್ಕು ನಮಗ್ ಐತಿ. ನಮ್ಮವ್ರಿಗೆ ನಾವು ಹೇಳ್ದಲ್ದ್ರ ಮತ್ತೆ ಯಾರು ಹೇಳ್ಬೇಕು? ಬೇರೆ ದೇಶದವ್ರು ಬಂದು ಹೇಳ್ಬೇಕು ಆ ಬುದ್ಧಿ ಅವ್ರಿಗೆ. ನಾವ್ ಹೇಳ್ಬೇಕಲ್ಲ. ನಾವು ಧ್ವನಿ ಎತ್ತಿದಾಗ ಅವ್ರಿಗೆ ಕೇಳಿಸೋದಲ್ಲ. ಈಗ ನಾ ಏನ್ ತಪ್ಪು ಮಾಡ್ತೀನಿ ಅನ್ನೋದು ನೀವು ಹೇಳಿದ್ರಿ ಅಂದ್ರೆ ನಾ ತಿದ್ಕೊಳ್ಳಿಕ್ ಸಾಧ್ಯ ಐತಿ. ಅವ್ರು ಆ ನಿಟ್ಟಿನಲ್ಲಿ ನಮ್ಮ ಮಾತುಗಳನ್ನ ತಗೋಬೇಕಲ್ಲ ಹೊರತಾಗಿ ಒಂದು ಟೀಕೆಯಾಗಿ ಒಂದು ದ್ವೇಷ ಆಗಿ ತಗೋಬೇಕಾದ್ರೆ ನನ್ನದಾದ ವೈಯಕ್ತಿಕ ದ್ವೇಷ ಏನೂ ಇಲ್ಲಲ್ಲ. ಟೀಕೆ ಮಾಡ್ತೀರಂದ್ರೆ ಮುಂದೆ ನೀವು ಅದ್ರ ರಾಜಕೀಯಕ್ಕೆ ಏನಾದ್ರು ಪಲಾಯನ ಇರ್ಬೋದು ಅಥವಾ ಏನಾದ್ರು ವಿಚಾರ ಇರ್ಬೋದು. ರಾಜಕೀಯಕ್ಕೆ ಬರುವಂತ ಉದ್ದೇಶನೂ ಇಲ್ಲ, ಅದಕ್ಕೆ ಅವಕಾಶನೂ ಇಲ್ಲ. ಯಾಕಂದ್ರೆ MP ಎಲೆಕ್ಷನ್ ಕೆಲವು ಮಠಾಧೀಶರು ಬಂದಿದ್ರ ನೋಡಿದ್ದೀರಿ, ಅದಕ್ಕೆ ನಿಮ್ಗೂ ಕೇಳಿದ್ರಿ. ಹೌದು. ಅಲ್ಲ ಧರ್ಮವಂತರಿದ್ರೆ ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಎಲ್ಲಾ ಪಕ್ಷಗಳದೊಳಗೂ ಧರ್ಮವಂತರ ಅದಾರ, ಎಲ್ಲಾ ಪಕ್ಷದೊಳಗೂ ಅಧರ್ಮಿಗಳದಾರ. ದೇಶಾಭಿಮಾನ ಉಳ್ಳವರು ಈ ಜಲ ನೆಲಕ್ಕ ಧರ್ಮ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮಾನಸಿಕ ಸ್ಥಿತಿ, ಅವರು ಸೇವೆ ಮಾಡ್ಲಿಕ್ಕೆ ಒದ್ರಿದ್ರ ಅವ್ರಿಗೆ ಯಾಕೆ ನಾವು ಆಶೀರ್ವಾದ ಮಾಡಬಾರ್ದು? ಸ್ವಾಮೀಜಿಗಳು ಹೇಳಿದ್ರ ಮಾಡ್ತಾರೆ ಜನ. ಅದ್ರ ಮಾಡಿದ ಬಳಿಕ ನೀವು ಸಹಕಾರ ಮಾಡಿರುವಂತ ವ್ಯಕ್ತಿ ಈ ರೀತಿ ತಪ್ಪು ಮಾಡ್ತಾ ಇದ್ದಾನ ಜನ ಬಂದ್ ನಮ್ಗೆ ಹೇಳಿದಾಗ ನಿನ್ ತಪ್ಪದಂತ ನಾವು ಹೇಳಬೇಕಲ್ಲ ಅವ್ರಿಗೆ. ಅಪ್ಗೋಡ್ನಿವ್ರೆ MLA MP ಕಡೆ ಆಗದೆ ಇರುವಂತ ಕೆಲಸ ಮಾಡ್ತೀರಿ. ಆದ್ರೆ ನಿಮ್ ಕಡೆ ಆಗತ್ತಂದ್ರೆ ನಿಮ್ ಕಡೆ ಅದ್ ಹಿಂದಿನ ಶಕ್ತಿ ಯಾವ್ದೈತ್ರಿ ಈ ಕೆಲಸ ಆಗ್ಬೇಕಾದ್ರೆ? ಹೌದು, MLA MP ಗಳಿಗೆ ಕಿಂತ ಆಗದೇ ಇರುವಂತ ಕೆಲಸ ಆಗೋದಪ್ಪ ಅಂದ್ರೆ ಅಧಿಕಾರ ಅವ್ರಲ್ಲಿ ಇರ್ತೈತಿ. ಅವ್ರಕ್ಕಿಂತ ಆಗದೇ ಇರುವಂತ ಕೆಲಸ ಆಗ್ತೈತಿ ಅಂತ ನಾನು ಅಂದ್ಕೊಂಡಿಲ್ಲ. ಆದ್ರೆ ಆಗಿರ್ಬೋದು. ಆದ್ರೆ ಮಾಡಿಕೊಡುವಂಥವ್ರು ಇವ್ರಿಗೆ ಆಗದೇ ಇರುವಂತ ಕೆಲಸವನ್ನ ಇವತ್ತು MLA MP ಆಗದೇ ಇರುವಂತ ಕೆಲಸವು ಮಂತ್ರಿ ಕಡೆಗೆ ಹೋದಾಗ ಅವ್ರು ನಾ ಹೇಳಿದಾಗ ಮಾಡ್ತಾರಪ್ಪ ಅಂದ್ರ ಇವ್ರು ಸ್ವಾಮಿಗಳು ನಿಸ್ವಾರ್ಥ ಅದಾರ, ಬಡವರು ಕಣ್ಣೀರು ಒರೆಸ್ತಾರ, ಧರ್ಮದ ಪರವಾಗಿ ಅದಾರಂತ ಅವ್ರಿಗೆ ಏನಾದ್ರೂ ಒಂದು ನನ್ನ ಬಗ್ಗೆ ಗೌರವ ಅಥವಾ ಒಂದು ಅಭಿಮಾನ ಇದ್ದಾಗ ಕೆಲಸ ಮಾಡಿಕೊಟ್ಟಿರ್ಬೋದಲ್ಲ. ನನ್ನ ಕಡೆ ಯಾವ ಶಕ್ತಿ ಇರ್ಲಾರ್ದು ಇವ್ರ ಕಡೆ ಇಷ್ಟೆಲ್ಲ ಶಕ್ತಿ ಇದ್ರೂ ಆಗೋದಿಲ್ಲ. ಆ ಕಾರ್ಯ ನನ್ನ ಕಡೆಯಿಂದ ಆಗ್ತೈತಿ ಅಂತಂದ್ರ ನನ್ನಲ್ಲಿ ಏನಾದ್ರೂ ಒಂದು ವಿಶೇಷತೆ ಅವ್ರು ಕಂಡಾಗ ಮಾಡ್ತಿರ್ಬೇಕಲ್ಲ. ನಾನು ಅವ್ರಿಗೆ ಹಣ ಕೊಟ್ಟಿಲ್ಲ, ನಾನೇನು ಅವ್ರಿಗೇನಪ್ಪ ಬೇರೆ ಏನು ಕೊಟ್ಟಿಲ್ಲ. ಆದ್ರೂ ಸಹಿತ ಇವ್ರು ಮಾಡುವಂತದ್ ನಿಸ್ವಾರ್ಥ ಸೇವೆ ಐತಿ. ಬಡವರು ಕಣ್ಣೀರು ಒರೆಸುವಂತ ಕೆಲಸ ಮಾಡ್ತಾರ. ಅಥವಾ ನಾನು ಮನವರಿಕೆ ಮಾಡುವಾಗ ನಾನು ಹೇಳುವಂತ ಮಾತಿನಿಂದ ಇದು ಧರ್ಮದ ಕೆಲಸ ಐತಿ, ಇದನ್ನ ಮಾಡಬೇಕು, ಈ ಕಾರ್ಯ ಮಾಡೋದ್ರಿಂದ ನಿಜವಾಗಿನೂ ನಮ್ದೊಂದು ಸತ್ಕಾರ್ಯಕ್ಕೆ ಮುಟ್ಟತೈತಿ ಅನ್ನುವಂಥದ್ದು ಅವರಲ್ಲಿ ಒಂದು ವಿಶೇಷತೆ ಏನಾದ್ರೆ ನಾಳೆ ಕಂಡಾಗ ಅವ್ರು ಮಾಡ್ತಿರ್ಬೇಕಲ್ಲ. ಅಂದ್ರೆ ಇದು ನಿಮ್ಮ ಮಾತಿನೊಳಗೆ ಒಂದು ಅರ್ಥ ಇದೆ. ಏನಪ್ಪಾ ಅಂದ್ರೆ ಅಧಿಕಾರದೊಳಗೆ ಇದ್ದವ್ರಕ್ಕಿಂತ ಮಾಡದೇ ಇರುವಂತ ಕೆಲಸ ಆಗ್ತೈತಿ ಅಂತಂದ್ರ ಅದನ್ನ ಮಾಡುವಂತ ಶಕ್ತಿ, ಅದನ್ನ ಮಾಡಿಸುವಂತ ಶಕ್ತಿ ಮಠಾಧೀಶರಲ್ಲಿ ಐತಿ ಅಂತ ಮಠಾಧೀಶರಿಗೆ ಯಾಕೆ ಕಲ್ಪನೆ ಬರಬಾರ್ದು? ನಿಮ್ ಪ್ರಶ್ನೆ ಒಳಗ ನಾನೇನು ಮಾಡಿದೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಯಾವ ಕೆಲಸ ನಿಮ್ನ ಕೇಳಬೇಕು. ಆದ್ರೆ ಮಾಡಿರ್ಬೋದು, ಯಾವುದೇ ಸಂದರ್ಭ ಬಂದಾಗ ಯಾರಿಗೆ ಫೋನ್ ಮಾಡಿ ಹೇಳಿರ್ಬೋದು, ಅಥವಾ ನಾ ಪತ್ರ ಕೊಟ್ಟಿರ್ಬೋದು, ಮಾಡ್ರಿ ಧರ್ಮದಿದ್ದಾಗ ನಾ ಮಾಡಿರ್ಬೋದು. ಆದ್ರೆ ಇವತ್ತು ರಾಜಕಾರಣಿಗಳಾಗ್ಲಿ, ನೀವಾಗ್ಲಿ, ಮಾಧ್ಯಮದವರಾಗ್ಲಿ, ನಾವಾಗ್ಲಿ ತಿಳ್ಕೊಬೇಕಲ್ಲ. ಏನು ಅಧಿಕಾರದೊಳಗೆ ಇದ್ದವ್ರು ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸವನ್ನ ಒಬ್ಬ ಸ್ವಾಮೀಜಿ ಹೇಳಿದ್ರೆ ಸ್ವಾಮೀಜಿಗಳಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಅದ ಅಂತಂದ್ರ ಧರ್ಮದೊಳಗೆ ಎಷ್ಟು ಶಕ್ತಿ ಅದ ಅನ್ನೋದು ಇದ್ರ ಮ್ಯಾಗ ನಾವು ಅರ್ಥ ಮಾಡ್ಕೊಂಡು ಇನ್ನೂ ನಾವು ಮುಂದುವರಿಬಹುದಲ್ಲ. ಅಪ್ಪೋಡ್ರಿ ಎದುರೊಳಗೆ ಎಷ್ಟೇ ಬಲಿಷ್ಠ ವ್ಯಕ್ತಿ ಆಗಿದ್ರು ನೀವು ಅಂಜದೆ ಮಾತನಾಡ್ತೀರಿ ಅಂತ ಇದು ಬಿ ನಿಮ್ಗ ಹಿಂದ ಪ್ರೀತಿ ವೀಣ ರುಸುನೆ ಅಂತ ಹೇಳ್ಯಾರ ಸಮರ್ಥರು. ಏನೋ ಯಾರ ಮೇಲೆ ಪ್ರೇಮ್ ಇರ್ತದ ಅವ್ರ ಮೇಲೆ ನಾವು ಸಿಟ್ಟಿಗೆ ಬರ್ಬೇಕು. ನಮ್ಮ ಮಕ್ಕಳನ್ನ ನಾವು ಓಣ್ಯಾಗ ಬಿಡೋದು ನಡಿತೈತಿ, ಮನ್ಯಾಗ ಬಿಡೋದು ನಡಿತೈತಿ. ಇನ್ನೊಬ್ರ ಮಕ್ಕಳನ್ನ ಬಡಿದಿಲ್ಲ. ಭಾರತದೊಳಗೆ ಇರೋರೆಲ್ಲ ನಮ್ಮವ್ರೇ ಅದಾರ. ಅವ್ರನ್ನ ನಾವು ಶಿಫ್ಟ್ ಮಾಡ್ಲಿಕ್ಕೆ ಹಾಕತಿ, ಅವ್ರನ್ನ ಪ್ರೀತಿಸ್ಲಿಕ್ಕೆ ಹಾಕತಿ. ನಾವು ದ್ವೇಷ ಮಾಡೋದು ಅವ್ರಿಗೆ ಅರ್ಥ ಐತಿ. ಸ್ವಾಮೀಜಿಗಳು ನಮ್ಮ ತಪ್ಪಿಗೆ ಮಾತ್ರ ನಾವು ಈಗ ಒಬ್ಬ ಶಿಕ್ಷಕ ಆಗಿರ್ತಕ್ಕಂಥ ಮಗು ತಪ್ಪು ಮಾಡಿದಾಗ ಬಡಿದ್ರೆ ಮನೆಯೊಳಗೆ ಹೋಗಿ ಹೇಳುದಿಲ್ಲ. ವಿನಾಕಾರಣ ಬಿಡಿದ್ರೆ ಮಗು ಹೋಗಿ ಮನೆಗೆ ಹೇಳ್ತದ, ಮನ್ಯಾಗ ಹೋಗಿ ಹೇಳ್ತದ. ಆಗ ಅವ್ರ ತಪ್ಪಿದನ್ನ ನಾವು ತಪ್ಪು ಅಂತ ಹೇಳಿದಾಗ ಪ್ರತಿಯೊಬ್ರು ನಾವು ಎಲ್ಲದೇ ಬಿಟ್ಟು ಯಾವ್ದೋ ತಗೊಂಡು ನಾವು ವೈಯಕ್ತಿಕ ದ್ವೇಷವನ್ನು ತಗೊಂಡು ಅವ್ರಿಗೆ ಹೇಳಕ್ ಹೋದ್ರೆ ಅವರು ಅವರು ಅದಕ್ಕೆ ಉತ್ತರ ಕೊಡ್ತಾರ. ಅವರು
ಕೊಡುವುದಿಲ್ಲ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ನಾವು ಅವ್ರ ಕಲ್ಯಾಣಕ್ಕಾಗಿ ಅಥವಾ ಸಮಾಜದ ಒಳಿತಿಗಾಗಿ ನಾವು ಮಾತನಾಡಿದ್ರೆ ನಮಗ ಅವರು ಯಾವುದೇ ರೀತಿಯಿಂದ ತೊಂದರೆ ಕೊಡುವುದಿಲ್ಲ. ಕೊಡ್ಲಿಕ್ಕೆ ಅವ್ರು ಹೋದ್ರೂ ಪರಮಾತ್ಮ ಅವ್ರಿಗೆ ಶಕ್ತಿಹೀನರನ್ನಾಗಿ ಮಾಡ್ತಾನ ನನ್ನ ಅನಿಸಿಕೆ. ಅಪ್ಪ ನೀವು ಕೆಲವು ಸಭೆಗಳನ್ನ ನೋಡಿನ್ರಿ, ಅಂದ್ರೆ ಹಿಂದೂ ಪರವಾಗಿದಾರ ಅಥವಾ ಹಿಂದೂ ವಿರೋಧಿ ಇದ್ದವ್ರ ಪರವಾಗಿದಾರ? ಇಲ್ಲ, ನಾವು ಧರ್ಮದ ಪರವಾಗಿದೀವಿ, ಯಾರು ವಿರೋಧಿಗಳು ಇಲ್ಲ ನಮಗ. ನಮ್ಮ ದೇಶದಲ್ಲಿ ಯಾರು ವಿರೋಧ ಮಾಡೋದಿಲ್ಲ, ಮಾಡಿದವ್ರು ಉಳಿಯೋದಿಲ್ಲ. ಅಂದ್ರೆ ಕೆಲವು ಅಲ್ಲ, ನನಗಲ್ಲ, ಹಿಂದೂ ಪರವಾಗಿ ವಿರೋಧವಾಗಿ ಅನ್ನುವಂತ ಶಬ್ದಕ್ಕೆ ಇಲ್ಲಿ ಆಸ್ಪದನೆ ಇಲ್ಲ. ಎಲ್ಲರೂ ಇರಲೇಬೇಕು. ಯಾಕತ್ತೀನಿ ಅಂದ್ರ ವಿರೋಧ ಮಾಡೋರಿಗೆ ಬಹಳ ದಿವಸ ಉಳಿವಿಲ್ಲ. ಅವ್ರ ವಿರೋಧ ನಾವು ಮಾಡೋದು ಅವಶ್ಯಕತೆ ಇಲ್ಲ. ಧರ್ಮದೊಳಗೆ ಅದು ಶಕ್ತಿ ಅದ. ನಾವೆಲ್ಲ ನಮ್ಮದೇ ಕರ್ತವ್ಯ ನಾವು ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಿದ್ರ ಅವ್ರ ವಿರೋಧಿಗಳು ಏನದಾರ ತನ್ನಷ್ಟಕ್ಕೆ ತಾವೇ ಅಧಪತನಕ್ಕೆ ಹೋಗ್ತಾರ ಅವ್ರು. ಅಂದ್ರೆ ಕೆಲವು ಸಭೆ ಸಮಾರಂಭಗಳಲ್ಲಿ ನೀವಿದ್ದ ಸಭೆ ಸಮಾರಂಭಗಳಲ್ಲಿ ಬೇರೆದವ್ರು ಇರಂಗಿಲ್ಲ, ಮಠಾಧೀಶರು ಅವ್ರ ಜಿಜ್ಜಾಗ ನೀವ್ ಇರಂಗಿಲ್ಲ. ಅಂದ್ರೆ ಆ ಸ್ವಾಮಿಗಳಿಗೆ ನೀವು ಅವ್ ನಮ್ಮ ತತ್ವ ಸಿದ್ಧಾಂತಗಳು ಅವ್ರಿಗೆ ಒಪ್ಲಿಕ್ಕಿಲ್ಲ. ಅವ್ರನ್ನ ಕಂಡ್ರೆ ಅವ್ರಂತೆ, ಇವ್ರನ್ನ ಕಂಡ್ರೆ ಇವ್ರಂತೆ, ಅವ್ರವ್ರ ಸಭೆಯೊಳಗ ರಾಜಕಾರಣಿಗಳನ್ನ ಹೊಗಳಿರ್ತಾರ ಅವರು. ಮತ್ತೆ ಇಲ್ಲಿ ನಮ್ಮಲ್ಲಿ ಬಂದಾಗ ಈ ಧರ್ಮದ ಬಗ್ಗೆ ಮಾತನಾಡಿದಾಗ ಅವ್ರಿಗೆ ಏನಾದ್ರೂ ತೊಂದರೆ ಇರ್ಬೋದಲ್ಲ, ಅವ್ರಿಗೆ ಕೇಳ್ಬೇಕು ಆ ಪ್ರಶ್ನೆ ನೀವು. ಯಾಕಂದ್ರ ಯಾವುದೇ ಸಂದರ್ಭ ಬಂದಾಗ ಅದು ಧರ್ಮದ ವಿಷಯ ಬಂದಾಗ ನಾವ್ ಎಲ್ಲವನ್ನೂ ಮರೆತು ಜಾಗೃತರಾಗಿ ನಿಂತಾಗ ಮಾತ್ರ ನಾವು ಧರ್ಮದ ಹೇಳಲಿಕ್ಕೆ ನಾವು ಅರ್ಹರಾಗ್ತೀವಲ್ಲ ಹೊರತಾಗಿ ಧರ್ಮದಕ್ಕಾಗಿ ನಾವು ಮೀಸಲಾಗಿರ್ಬೇಕಲ್ಲ ಹೊರತಾಗಿ ನಮಗಾಗಿ ಧರ್ಮವನ್ನು ಮೀಸಲಿಟ್ಟುಕೊಂಡದವ್ರಿಗೆ ಮಾತ್ರ ಅದು ಸಾಧ್ಯ ಇಲ್ಲ. ಆತ್ರ ಅಪ್ಕೊಡ್ರೆ ಈಗ ನಿಮ್ಮ ಮಠ ಸಂಸ್ಥಾನ ಮಠ ಐತ್ರಿ, ಇದೆಲ್ಲಾ ಚಲೋತಂಗಿ ಬೆಳೆಸ್ಕೊಂಡ್ ಬಂದಿದ್ರಿ. ಈ ಕೆಲವು ರಾಜಕೀಯ ವ್ಯಕ್ತಿಗಳು ನಿಮಗ ಐಷಾರಾಮಿ ಕಾರ್ ಆಗಿರ್ಬೋದು, ಹಣ ಆಗಿರ್ಬೋದು, ಆಮಿಷ ಒಡ್ಡಿ ನಿಮಗೆ ರಾಜಕೀಯಕ್ಕೆ ಬರೋ ಪ್ರಯತ್ನಿಸಿದ್ರೆ ನೀವು ಹೋಗ್ತೀರೇನ್ರಿ? ಇಲ್ಲ ಸಾಧ್ಯ ಹೋಗೋದಿಲ್ಲ. ರಾಜಕೀಯ ಇಲೆಕ್ಷನ್ ನಡೆಸೋ ಸಂದರ್ಭದೊಳಗ ಎಷ್ಟೋ ಜನ ದುಡ್ಡು ತೊಗೊಂಡು ಬಂದಾಗೂ ನಾ ಗೇಟ್ ಹೊರಗೆ ಕಳಿಸ್ತೀನಿ. ಇವತ್ತಿನವರೆಗೂ ನನ್ನ ಜೀವನದ ಇತಿಹಾಸದೊಳಗೆ ಯಾವುದೇ ರಾಜಕಾರಣಿಗಳಿಂದ ನಾನು ಅವ್ರ ಕಡೆಯಿಂದ ಅವ್ರ ವೈಯಕ್ತಿಕ ₹1 ತಗೊಳ್ಳೋದಿಲ್ಲ. ಆದ್ರೆ ಅವ್ರ ಅಧಿಕಾರದಲ್ಲಿದ್ದಾಗ ಸರ್ಕಾರದಿಂದ ಅದು ನಮ್ಮ ಟ್ಯಾಕ್ಸದ ಹಣ, ನಮ್ಮ ತೆರಿಗೆ ಹಣ. ಆ ನಂತರ ಅವ್ರು ನಮ್ಮ ಕಾಲೇಜುಗಳು ಕಟ್ಟಲಿಕ್ಕೆ, ಹಾಸ್ಟೆಲ್ ಕಟ್ಟಲಿಕ್ಕೆ ಸರ್ಕಾರದ ಮುಖಾಂತರ ನಮ್ಮ ಸಂಸ್ಥೆ ಹೆಡ್ಗೆ ಮಂಜೂರಾಗಿ ಸರ್ಕಾರದ ಆದೇಶದ ಮುಖಾಂತರ ಪಡ್ಕೊಂಡಿರ್ಬೋದು. ಆದ್ರೆ ಅವ್ರ ಕೈಯಿಂದ ಅವರು ಕೊಡ್ತಕ್ಕಂಥ ಯಾವುದೇ ಎಲೆಕ್ಷನ್ ಸಂದರ್ಭದೊಳಗೆ ಯಾವ ರಾಜಕಾರಣಿಗಳಿಗೆ ಕಡೆಯಿಂದ ಇವತ್ತಿನವರೆಗೆ ₹1 ತಗೊಳ್ಳೋದಿಲ್ಲ. ಅದೊಂದು ಜೀವನದ ಒಂದು ಗುರಿ ಐತಿ ಮತ್ತು ಪ್ರತಿಜ್ಞೆ ಐತಿ. ನಾ ಯಾರ ಕಡೆನೂ ತಗೊಳ್ಳೋದು ಇಲ್ಲ. ಯಾಕಂದ್ರೆ ಅದು ಆ ಸಂದರ್ಭದಲ್ಲಿ ಕ್ಷಣಿಕ ಆಗ್ತೈತಿ. ಇದರಿಂದ ನಮ್ಮ ದೇಶ ಹಾಳಾಗ್ತಾ ಇರೋದು. ಸಂದರ್ಭದಲ್ಲಿ ಹಣ ಮತ್ತು ಹೆಂಡ ಇದನ್ನ ತಗೊಂಡಾನ ನಾವು ಮತದಾನ ಅನ್ನೋದಕ್ಕೆ ಏನ್ ಬೆಲೆ ಉಳಿತು? ಒಂದು ದಾನ ರೂಪ ಆಗಿರ್ಬೇಕು. ಅದು ಮತದಾನ ಸಂದರ್ಭದಲ್ಲಿ ನಾವು ತಗೊಳ್ತೀವಿ ಅಂದ್ರೆ ಅವ್ರು ಬಿಡೋದಾಗಿರ್ತೀವಿ, ತಗೊಳ್ಳೇಬಾರ್ದು, ಅವ್ರು ಕೊಡ್ಲೇಬಾರ್ದು. ಅದಕ್ಕೆ ಇನ್ನೂ ಅಷ್ಟು ಬಹಳಷ್ಟು ನೀವು ಮಾಧ್ಯಮದವರಾಗ್ಲಿ ಅಥವಾ ಚುನಾವಣಾ ಆಯೋಗದವರಾಗ್ಲಿ ಇನ್ನೂ ಸ್ಟ್ರಿಕ್ಟ್ ಕಟ್ಟುನಿಟ್ಟಾದ ಕ್ರಮಗಳನ್ನು ತರಬೇಕು. ಮತ್ತು ಇದೇ ಸಂದರ್ಭದಲ್ಲಿ ಹೇಳಬೇಕಪ್ಪ ಅಂದ್ರೆ ಅವಕಾಶ ಮೇಲೆ ನನಗೂ ಸಿಗುವುದಿಲ್ಲ. ಎಜುಕೇಟೆಡ್ ಇದ್ದವರು ಇವತ್ತ ಗ್ರಾಮ ಪಂಚಾಯತಿಗೆ ಮಿನಿಮಮ್ PUC ಆದವ್ ಇರ್ಬೇಕು, ಜಿಲ್ಲಾ ಪಂಚಾಯತಿ ನಿಂದಿರ್ಬೇಕಂದ್ರೆ ಮಿನಿಮಮ್ ಡಿಗ್ರಿ ಆದವ್ ಇರ್ಬೇಕು. ಮತ್ತೆ ನೀವು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸರ್ಕಾರ ಲಕ್ಷ ಸಾವಿರ ಕೋಟಿ ಗಟ್ಟಲೆ ಖರ್ಚು ಮಾಡಿತ್ತು. ಏನ್ ಪ್ರಯೋಜನ ಆಗೈತಿ? ಇನ್ನು ಹೆಬ್ಬಟ್ಟಿನವ್ರು ಅಧಿಕಾರದೊಳಗೆ ಇರ್ತಾರಂದ್ರೆ ಏನ್ ಪ್ರಯೋಜನ ಐತಿ? ನಾನ್ ಮ್ಯಾಟ್ರಿಕ್ ಇದ್ದವ್ರು MLA ಆಗ್ತಾರ, ಮಂತ್ರಿ ಆಗ್ತಾರಂದ್ರ ಅವ್ರಿಗೆ ಏನ್ ತಿಳಿತೈತಿ? ಅದಕ್ಕೆ ಮಿನಿಮಮ್ ಮಂತ್ರಿ ಆಗ್ಬೇಕಂದ್ರೆ ಅವಾಗ LLB ಆಗಿರ್ಬೇಕು, ಕಾನೂನು ಅರಿವು ಇರ್ಬೇಕು ಅವ್ರಿಗೆ. ನೀ ತಿಳಿದವ್ರು ತಪ್ಪು ಮಾಡ್ತಿರಲ್ಲ ನೀವು ಪ್ರಶ್ನೆ ಮಾಡ್ಬೋದು. ಈಗ ನನಗ ನೀವು ಪ್ರಶ್ನೆ ಮಾಡ್ಬೋದು, ಇನ್ ತಿಳಿಲಾರ್ದ ಓದಿಲ್ಲ, ನನಗೆ ಬರಂಗಿಲ್ಲ, ಇಂಗ್ಲೀಷೇ ಬರಂಗಿಲ್ಲ, ನನ್ಗೆ ಗೊತ್ತಿರಲಿಲ್ಲ, ನಾನು PA ಮಾಡ್ಯಾನ, ನಾನು PS ಮಾಡಿದ್ದ, ನಾನು ತಿಳಿದ ಸಹಿ ಮಾಡಿನ ಅಂತಂದ್ರೆ ನೀವೇನು ಹಾರಿಕೆ ಜಾರ್ಕೊಳಿಕ್ ಆಗ್ತೈತೆ. ಅದು ಇದೊಂದು ಕಾನೂನು ಬರ್ಬೇಕಿದು. ಇದೊಂದು ಭಾಳ ಹೈಲೈಟ್ ಮಾಡುವಂತ ಸಂದರ್ಭ ಇದು. ಅಂದ್ರೆ ಮಿನಿಮಮ್ ಗ್ರಾಮ ಪಂಚಾಯತಿಯಿಂದ ಅವರು 10ನೇ ಕ್ಲಾಸ್ನ 12ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಮತ್ತು ಜಡ್ಪಿಗೆ ಜಿಲ್ಲಾ ಪಂಚಾಯತಿಯಿಂದ ಡಿಗ್ರಿ ಆಗಿರ್ಬೇಕು. ಮತ್ತು ಯಾವ್ದು ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು ಮಿನಿಮಮ್. ಯಾರು MLA ನಿಂದ್ರ ಅವರು. ಇಂಥದ್ದೊಂದು ಕಾನೂನು ಬಂದ್ರೆ ಒಳ್ಳೇದತ್ತ ನನ್ನ ಪ್ರಜಾಪ್ರಭುತ್ವದೊಳಗೆ ನನ್ನ ಅಭಿಪ್ರಾಯ ಇದು. ಯಾಕಂದ್ರೆ ನಾನು ಹೇಳಿದ ಆಗ್ತೈತೆ ಅನ್ನೋದಿಲ್ಲ, ನಾನು ಅನಿಸಿಕೆ ಹೇಳಕ್ಕೆ ನನಗೆ ಅಧಿಕಾರ ಅದ. ತಮ್ಮ ಮುಖಾಂತರ ನಾ ಇದನ್ನ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಅಷ್ಟೇ. ಅಪ್ಪೋಡ್ ನಿಮ್ಮ ಜೊತೆ ರಾಜಕೀಯ ಧೀಮಂತ ವ್ಯಕ್ತಿಗಳು ಯಾವ್ದಾರ ಸಂಪರ್ಕ? ಸಾಕಷ್ಟು ಎಲ್ಲಾ ಪಕ್ಷದವರು, ಎಲ್ಲಾ ಧೀಮಂತ ವ್ಯಕ್ತಿಗಳು ನನ್ನ ಸಂಪರ್ಕದೊಳಗದಾರ. ಅವ್ರು ಯಾವುದೇ ಸಂದರ್ಭದೊಳಗ ಅವ್ರನ್ನ ನಾನು ದುರ್ಬಳಕೆ ಮಾಡ್ಕೊಂಡಿಲ್ಲ, ನನ್ನನ್ನು ಅವ್ರು ದುರ್ಬಳಕೆ ಮಾಡ್ಕೊಂಡಿಲ್ಲ. ನಮ್ಮ ಪವಿತ್ರವಾದ ಸಂಬಂಧವನ್ನು ನಮ್ಮ ಗುರುಗಳಿಂದ ಇಟ್ಕೊಂಡು ಬಂದಿದ್ದೀವಿ ನಾವು. ಮತ್ತು ನಾವು ಹಂಗ ಅನ್ನೋದ್ರ ಸಲುವಾಗಿನ ನಾವೊಂದು ಬರೀ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕಳಿಸಿದ್ರು ನಮ್ಮ ಭಕ್ತರು ನೀವು ಹೇಳಿದ್ರಲ್ಲ, ನನಗೆ ಜ್ಞಾಪಕ ಬಂತು ಅಂತ ಕೆಲಸಗಳು ಆದದ್ದು ಉದಾಹರಣೆ ಅದಾವ. ಬಡವರ ಪರವಾಗಿ, ಯಾರ ಶೋಷಿತರ ಪರವಾಗಿ ನಾ ಹೇಳ್ತಿರ್ತೀನಿ. ಕಕ್ಮರಿ ಸ್ವಾಮಿಗಳಂದ್ರ ಅವ್ರು ಯಾವುದೇ ರೀತಿಯಿಂದ ಪ್ರಭಾವಿ ವ್ಯಕ್ತಿಗಳಿಗೆ ಸಲುವಾಗಿ ಹೇಳೋದಿಲ್ಲ, ಅವ್ರು ಯಾವುದೇ ಒಂದು ಪ್ರತಿಫಲ ಇರುವುದಿಲ್ಲ. ಅವರು ನಿಸ್ವಾರ್ಥವಾಗಿ ಒಬ್ಬ ಶೋಷಿತರ ಪರವಾಗಿ ಹೇಳ್ತಾರಪ್ಪ ಅನ್ನುವಂಥದ್ದು ಅವ್ರಿಗೆ ಪರಿಕಲ್ಪನೆ ಇರೋದ್ರಿಂದ ಇವತ್ತು ನಾವು ಬರೇ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟ ಒಂದು ಫೋನ್ ಮಾಡಿದ್ರು ಮಾಡ್ತಾರಲ್ಲ, ಅದು ನಿಜವಾಗಿ ಅವರು ಸಮಾಜದ ಸೇವೆ, ಜನತಾ ಸೇವೆ, ಜನಾರ್ದನ ಸೇವೆ ಮಾಡಲಿಕ್ಕೆ ಪರಮಾತ್ಮ ಅವ್ರಿಗೆ ಶಕ್ತಿ ಕೊಟ್ಟಿರೋದು.
ಅವ್ರಿಗೆ MLA ಮಂತ್ರಿ ಅಧಿಕಾರ MP ಕೊಟ್ಟಿರ್ತಕ್ಕಂಥದ್ದು ಅದು ಸಾರ್ಥಕ ಅಂತ ನಾ ಬಯಸ್ತೀನಿ. ಮತ್ತು ಅಂಥವ್ರ ಸಮಾಜದೊಳಗೆ ಇರೋದ್ರಿಂದ ನಮ್ಮಂಥವ್ರು ಏನಾದರೂ ಒಂದಿಷ್ಟು ಒಳ್ಳೆಯ ಜನರಿಗೆ ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ. ಸರಿಯಾದ ಮಾತು ಹೇಳಿದ್ರಿ ಅಪ್ಪಗೌಡ್ರಿ. ನೀವು ಒಂದು ಸಭೆಯಲ್ಲಿ ಭೇಟಿ ಆಗಿದ್ರಿ, ಕಾವಿ ಮಹತ್ವ ಏನಂಬುದು ತಿಳಿಸಿದ್ರಿ. ನಮ್ಮ ವೀಕ್ಷಕರಿಗೆ ಆ ಮಾತು ನೀವು ಕಾವಿ ಮಹತ್ವ ತಿಳಿಸಿದ್ರ. ಕಾವಿ ಅಂದ್ರೆ ಅದು ತ್ಯಾಗದ ಸಂಕೇತ. ಈಗ ನಾವು ಸಾಮಾನ್ಯ ಎತ್ತೀವಿ, ಇದು ನಾವು ವಿರಕ್ತ ಮಠ ಹೌದಿಲ್ಲ. ವಿರಕ್ತ ಅಂದ್ರೆ ಏನು? ವಿಕಾರಸ್ಯ ವೀರ್ಯವರ್ಜಿತಂ, ರಕಾರಸ್ಯ ರಾಗರಹಿತಂ, ತಕಾರಸ್ಯ ತಮೋಗುಣ ವಿರಹಿತಂ, ಇಂತಿ ತ್ರಿಗುಣಯುಕ್ತ ವಿರಕ್ತ ಪುರುಷಂ ಅಂತ ಹೇಳ. ಭೂರಿ ಬ್ರಹ್ಮದಿ ಚಿತ್ತವ ಮುಳುಗಿಸಿ ಪೂರ್ಣ ನಿರ್ಮಲ ನಾದ ಪುರುಷನೇ ಬ್ರಾಹ್ಮಣ ನಿಪಂ ಜಂಗಮ ನಿಪಂ ಅಂತ ಹೇಳ್ಯಾರ. ಆಚರಣೆಯಿಂದ ನಾವು ವಿರಕ್ತರು, ಸನ್ಯಾಸಿಗಳು, ಜಂಗಮರು, ಬ್ರಾಹ್ಮಣರು ಆಗ್ಲಿಕ್ಕೆ ಬರ್ತದಲ್ಲದ ಹೊರತಾಗಿ ಜಾತಿ ಒಳಗೆ ನಾವು ಹುಟ್ಟಿದ ಮಾತ್ರಕ್ಕೆ ನಾವು ಆಗ್ಲಿಕ್ಕೆ ಬರುದಿಲ್ಲ. ಹಾಗಾಗ್ತಿತ್ತಂದ್ರ ಮತ್ ಇವೆಲ್ಲ ಅಭ್ಯಾಸ, ತಪಸ್ಸ, ಅನುಷ್ಠಾನ ಅವಶ್ಯಕತೆ ಏನಿತ್ತು? ಹುಟ್ಟಿದವರೆಲ್ಲ ಆಯಾ ಸಮಾಜದೊಳಗೆ ಹುಟ್ಟಿದವ್ರು ಯುದ್ಧ ಇದ್ರಲ್ಲ, ಅದರಿಂದ ಆಗುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಆಚರಣೆಯಿಂದ ಮೇಲೆ ತಮ್ಮ ಕರ್ಮದಿ ಮೋಕ್ಷಬಹುದು, ತಮ್ಮ ಕರ್ಮದಿ ನರಕಬಹುದು. ಕರ್ಮ ಬ್ರಹ್ಮ ಸ್ವರೂಪಬಹುದು ಜ್ಞಾನಿ ಪುರುಷನಿಗೆ. ನಮ್ಮ ಕರ್ಮಣ್ಯವಾದಿಕಾರಸ್ಯ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಕೃಷ್ಣ. ಅದಕ್ಕೆ ನಾವು ನಮ್ಮ ಕರ್ಮದಿಂದ ನಾವು ಮೇಲೆ ಬರ್ಬೇಕು, ನಾವು ಕರ್ತವ್ಯದಿಂದ ನಾವು ದೊಡ್ಡವರಾಗಬೇಕು, ನಮ್ಮ ಆಚರಣೆಯಿಂದ ನಾವು ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಶ್ರೇಷ್ಠ ಕಾರ್ಯಕರಿತು ಶ್ರೇಷ್ಠ, ಕನಿಷ್ಠ ಕಾರ್ಯಕರಿತು ಕನಿಷ್ಠ. ನಾವು ಶ್ರೇಷ್ಠ ಕೆಲಸಗಳನ್ನು ಮಾಡಿದ್ರೆ ಶ್ರೇಷ್ಠ ಆಗೇ ಆಗ್ತೀವಿ, ಹೌದಿಲ್ಲ? ನಾವು ಶ್ರೇಷ್ಠ ಕಾರ್ಯಗಳನ್ನು ಮಾಡಿದಾಗ ಸೂರ್ಯನ ಕಡೆಗೆ ಮುಖ ಮಾಡಿ ಉಗುಳಿದಾಗ ಸೂರ್ಯನಿಗೆ ಹೋಗಿ ಬಿಡಿದಿಲ್ಲ ಅದು. ನಾವು ಶ್ರೇಷ್ಠ ಕೆಲಸಗಳನ್ನು ಮಾಡಿದಾಗ 1000 ಜನ ಅಪಪ್ರಚಾರ ಮಾಡಿದ್ರು ಸಹಿತ. ಈಗ ಬಂಗಾರ ಇವತ್ತು ಒಂದು ರತ್ನ ತಿಪ್ಪೆಯೊಳಗೆ ಬಿದ್ದೈತಿ ಅಂದ್ರೆ ಎಂದು ತಿಪ್ಪೆ ಆಗೋದಿಲ್ಲ. ಬಲ್ಲವ್ರ ಚಂದ ಕೈಯಾಗ ಸಿಕ್ಕಾಗ ಅದು ರತ್ನನಾಗಿರ್ತೈತಿ, ಅದು ಬಂಗಾರ ಆಗಿರ್ತೈತಿ. ಅದ್ರ ಬಗ್ಗೆ ಯಾರು ಇದನ್ನ ಮಾಡುವಂತ ಅವಶ್ಯಕತೆನೇ ಇಲ್ಲ. ಅನ್ನೋ ಸಲಗೆ ಜಗತ್ತ ತಲೆಬಾಗ್ತೈತಲ್ರಿ ಕಾವಿ ಕಂಡ್ರೆ. ಅದ್ರ ಗೌರವ ನಾವು ಉಳಿಸ್ಬೇಕ. ಇವತ್ತು ಏನಾಗ್ಬಿಟ್ಟೈತಿ, ಕಾವಿ ಕಂಡ್ರೆ ಏನೋಪ್ಪ ಅಂತಾರ ಅಲರ್ಜಿ ಅನ್ನುವಂತ ಪರಿಸ್ಥಿತಿ ಯಾಕೆ ಬಂದೈತಿ ಅಂದ್ರೆ ನಾವೆಲ್ಲರೂ ಒಂದೊಂದ್ ತರ ಮಾಡೋದ್ರಿಂದ ಅವ್ರಿಗೆ ನೆಗಪಾಟ ಆಗ್ಬಿಟ್ಟೈತಿ. ನಾವು ಕಾವಿ ತೊಟ್ಟವ್ರೆಲ್ಲರೂ ಇದು ಯಾವ್ದ್ರೊಳಗದೀಪ, ನಾವು ತ್ಯಾಗದ ಒಳಗದೀಪ ಅಂತಂದ್ಮೇಲೆ ಅದ್ರ ಬಗ್ಗೆ ಪೂರ್ಣ ತಿಳ್ಕೊಂಡು ನಾವು ಮಾತಾಡ್ಬೇಕು, ಪೂರ್ಣ ತಿಳ್ಕೊಂಡು ನಾವು ಆಚರಣೆ ಮಾಡ್ಬೇಕು. ಇವ ಸತ್ಯ ಇತ್ತಂದ್ರೆ ಶತ್ರು ಇದ್ರು ಅವನ್ನ ನಾವು ಮೆಚ್ಚಬೇಕು ಸತ್ಯ ಇದ್ದಾಗ. ಮತ್ತೆ ಪ್ರತಿಯೊಂದಕ್ಕೂ ವಿರೋಧ ಮಾಡ್ತೀವಪ್ಪ ಅಂದ್ರ ಪ್ರಾಣಿ ಪಕ್ಷಿಗಳಿಗೆ ನಮಗೆ ಏನು ವ್ಯತ್ಯಾಸ ಆಗ್ತೈತಿ? ಮತ್ತೆ ನಮಗೆ ಏನು ವ್ಯತ್ಯಾಸ? ಗೃಹಸ್ಥರು ನೀವು ಈ ಒಂದು ಸೀಮೆ ಇರ್ಬೋದು, ಹೊಲ ಮನೆ ಇರ್ಬೋದು, ಮಕ್ಕಳ ಸಲುವಾಗಿ ನೀವು ಸ್ವಾರ್ಥಿ ಇರ್ತೀರಿ. ನಾವು ಇವ ಶತ್ರುದಾನ ಅಂದ್ರೂ ಸಹಿತ ಅವ್ನು ಸತ್ಯದಿಂದ ನಡೀತಿದ್ದಂದ್ರೆ ಅವನ್ನ ಮೆಚ್ಚಬೇಕು. ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಅವ್ನು ಡುಬ್ಬ ಚಪ್ಪರಿಸಿ ಕೆಲಸ ಮಾಡಬೇಕು. ನಾವು ಮಠಾಧೀಶರು ಧರ್ಮ ಅಂದ್ರೆ ಅದು ಧರ್ಮ. ಅವ್ನಿಗೆ ಬುದ್ಧಿ ಹೇಳಾಕ ನಮಗೆ ಎಷ್ಟು ನಾವು ಬೈಯಾಕ ಹಾಕೈತೋ, ಅವ್ನು ಒಳ್ಳೇದು ಮಾಡಿದಾಗ ಅವನಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡೋಕೆ ನಮ್ಗೆ ಅಧಿಕಾರ ಐತಿ. ಆವಾಗ ಅವ್ನು ನಮ್ಮನ್ನು ಪ್ರೀತಿಸ್ತಾನಲ್ಲ. ಒಂದು ಪ್ರಾಣಿಗಳಿಗೆ ಪ್ರೀತಿ ಮಾಡಿದಾಗ ನಾವು ಬೆನ್ನು ಹತ್ತ ನಮ್ ನೋಡ್ರೆ ಒದರ್ತಾವ. ಮತ್ತು ಮನುಷ್ಯರ ಪ್ರೀತಿಯನ್ನು ಗೆದಿಲಿಕ್ಕೆ ಸಾಧ್ಯ ಐತಿ. ಅದ್ರ ದ್ವೇಷದಿಂದ ಯಾರು ಪ್ರೀತಿಸಲಿ ಗೆದ್ದಿಲ್ಲಲ್ಲ. ಹಂಗ ತಿಳ್ಕೊಂಡು ನಾವು ಈಗ ಇವತ್ತು ಧರ್ಮದ ವಿರೋಧ ಮಾತಾಡೋರ್ನ ನೀವು ಪ್ರೀತಿ ಮಾಡಿ ಗೆದಿರಿ ಅಂದ್ರೆ ಸಾಧ್ಯ ಇಲ್ಲ, ಹೌದಿಲ್ಲ? ಯಾವ್ದಕ್ಕ ಹುಚ್ಚ ಹಿಡ್ದೈತಿ, ಕುರಿಗೆ ಹುಚ್ಚ ಹಿಡಿತ ಅದಕ್ಕೆ ಬರೀ ಕೊಟ್ಟಾಗ ಅದಕ್ಕೆ ಎಚ್ಚರ ಆಗ್ತೈತಿ. ಹಾಗ ನಾವು ಕಠೋರ್ ನೀವು ಮಾತಾಡ್ತೀರಿ ಅಂತ ಕೇಳ್ತೀರಿ, ನನಗೆ ಕಠೋರ್ ಅನಿಸಿಲ್ಲ. ಅದು ಕಠೋರ್ ಮಾತಾಡಿದ್ರಪ್ಪ ನೀವು ಮಾಡೋದು ತಪ್ಪದ ಅಂತ ಹೇಳಿದಾಗ ಅವ್ರಿಗೆ ಸಿಟ್ಟು ಬರ್ಬೋದು. ಆದ್ರೆ ಅವರು ಹೊಳ್ಳೊಮ್ಮೆ ಅವಲೋಕನ ಮಾಡ್ಕೊಂಡಾಗ ಹೌದು ಅದು ಹೇಳು ಸತ್ಯ ಇತ್ತ ಅಂದಾಗ ಇವರಿಂದ ನಾ ಪರಿವರ್ತನೆ ಆದನಿ. ಅವಾಗ ಅವರು ಸರಿಯಾದ ಮಾರ್ಕ್ ಬಂದಾಗ ಅವರು ಅದನ್ನ ಒಪ್ಕೋತಾರಲ್ಲ. ಅದು ನಮ್ಮ ಮನೆ ಮಾತಲ್ಲ, ಅದು ದೇವ್ರ ಮನೆ ಮಾತದ, ಧರ್ಮದ ಮನೆ ಮಾತೈತಿ. ಧರ್ಮ ಎಲ್ಲರಿಗೂ ಅಷ್ಟೇ ಐತಿ. ಧರ್ಮದಿಂದ ಬಿಟ್ಟು ಹೋಗುವಾಗ ನೀವು ಹೋಗ್ಬೇಡ್ರಪ್ಪ ಅಂತ ಹೇಳೋದು ನಮ್ಮ ಕರ್ತವ್ಯ. ಎಚ್ಚರಿಕೆ ನಾವು ಕೊಡ್ಲೇಬೇಕು. ಮತ್ತೆ ನಾವು ಎಚ್ಚರಿಕೆ ಕೊಡ್ಲಿಲ್ಲ ಅಂದ್ರ ಮತ್ತ ಜಗತ್ತಿನಲ್ಲಿ ನಾವು ಅದನ್ನ ನೋಡ್ಕೊತ ಕೂತ್ರ ಮತ್ತೆ ಮೂಕ ಪ್ರೇಕ್ಷಕರ ಆಗ್ತೀವಿ ನಾವು. ಅದ್ರ ಈ ಸಮಾಜಕ್ಕೆ ಸ್ವಾಮೀಜಿಗಳ ಪಾತ್ರ ಏನೈತ್ರಿ? ಬಹಳ ದೊಡ್ಡ ಪಾತ್ರ. ಸ್ವಾಮೀಜಿಗಳ ಕೊಡುಗೆ, ಮಠಗಳ ಕೊಡುಗೆ ದೇಶದಲ್ಲಿ ಅಪಾರ ಐತಿ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರಕ್ಕೆ ಆಗದೇ ಇರುವಂತಹ ಕೆಲಸಗಳನ್ನ ಮಠಗಳು ಮಾಡ್ಯಾವ ಅನ್ನೋದಕ್ಕಾಗಿ ಮಠಗಳಿಗೆ ಇಷ್ಟು ಗೌರವ ಐತಿ. ಇವತ್ತಿಗೂ ನಮ್ಮ ಸ್ವಾಮೀಜಿಗಳಿಗೆ ಗೌರವ ಅದ ಅಂದ್ರ ಹಿಂದಿನ ನಮ್ಮ ಪೂರ್ವಜರು ಮಠಾಧೀಶರು ಮಾಡಿರುವಂತ ತ್ಯಾಗ, ಅವ್ರು ಮಾಡಿರುವಂತ ಸೇವೆ ಇವತ್ತಿಗೂ ಜನ ನಾವ್ ಏನ್ ಮಾತಾಡಿದ್ರು ಸಹಿಸ್ಕೊಳ್ತಾರಪ್ಪ ಅಂದ್ರೆ ನಾವು ಮಾಡುವಂತ ಕಾರ್ಯಗಳನ್ನ ನೋಡಿ ಸಹನ್ ಮಾಡ್ಕೊಳಂಗಿಲ್ಲ. ಆ ಮಠದ ಘನತೆ, ಆ ಪೀಠದ ಘನತೆ, ಗೌರವಕ್ಕೆ ಧಕ್ಕೆ ಬರಬಾರದು. ನಮ್ಮ ಮಠ, ನಮ್ಮ ಗುರುಗಳು ಅಂತಕ್ಕಂಥ ಒಂದು ಅಭಿಮಾನವನ್ನು ಇಟ್ಕೊಂಡು ಸುಮ್ಮದಾರಲ್ಲದ ಹೊರತಾಗಿ ನಾನು ಏನೋ ಮಾಡಿದ್ರೆ ನಡೀತೈತೆ ತಿಳ್ಕೊಂಡ್ರ ಇವತ್ತು ಜಾಗೃತಗಳಾಗ್ಯಾರ ಯುವಕರು. ಮತ್ ನಮ್ಗೆ ಎಚ್ಚರಿಕೆ ಕೊಡ್ತಾರ. ಅವಾಗ ಎಲ್ಲರೂ ಕೈ ಬಿಟ್ಟಾಗ ಇವ್ರ ಸ್ವಾಮಿಗಳನ್ನ ಯಾರು ಮಾತಾಡ್ಸೋದಿಲ್ಲ. ಮೊನ್ನೆ ಕಣೇರಿ ಸ್ವಾಮೀಜಿ ಹೇಳ್ಯಾರಲ್ಲ, ಆ ರೀತಿ ಇವ್ರ ಪರಿಸ್ಥಿತಿ ಆಗ್ತದೆ. ರಸ್ತಾದೊಳಗೆ ಎಳೆದಾಡ್ರಿ ಅಂದ್ರ ಕಾವಿ ಬಟ್ಟೆ ತೆಗೆದಿಟ್ರೆ ಇವ್ರನ್ನ ಯಾರು ಬಿಡುದಿಲ್ಲ, ಇವ್ರನ್ನ ಜೀವಂತನೇ ಬಿಡುದಿಲ್ಲ ಜನ. ಅದ್ರ ಕಾವಿ ತೊಟ್ಟಾಗ ನಮ್ಮ ಜನ ತಲೆ ಬಾಗ್ತಾರ. ಅದ್ರ ಹೆಸರ ಮೇಲೆ ನಾವು ಅಧರ್ಮದ ಕೆಲಸಗಳನ್ನ ಮಾಡುವಂತದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಅವ್ರು ಮಾಡೋದೇ ಏನಿರುತ್ತೆ ಕಾವಿ ತೆಗೆದಿಟ್ಟು ಮಾಡ್ಲಿ ಬೇಕಾದ್ರ. ಅದ್ರ ಕಾವಿ ಹಾಕೊಂಡು ಅದನ್ನ ಮಾಡಿದ್ರಂದ್ರ ನಾವು ಮಾತನಾಡ್ಲಿಕ್ಕೂ ಕೆಲವೊಬ್ರು ಅಶಕ್ತರಾಗ್ತಾರ. ಅದರಿಂದ ಏನಾಗ್ತೈತಿ, ಕೋಮು ಗಲಭೆಗಳಾಗ್ತಾವ.
ಅದಕ್ಕೆ ಪ್ರಚೋದನೆ ಕೊಟ್ಟು ತಮ್ಮ ಬಾಳಿ ಬೆಸ್ಕೊಳ್ಳುವಂತ ಜನನು ಅದಾರ. ಕೆಲವೊಬ್ರು ಎಲ್ಲರೂ ನಮ್ಮಂಗ ಕಡಕ್ ಮಾತಾಡಕ ಇಷ್ಟು ಮಾತಾಡಕ ತಯಾರಂಗಿಲ್ಲ. ಅವ್ರು ನಮ್ಕಿಂತ ತಪಸ್ವಿಶಾಲಿಗಳು, ನಮ್ಕಿಂತ ಒಳ್ಳೆ ಮಹಾತ್ಮರು ಈ ನಾಡಿನಲ್ಲಿ ಮಠಾಧೀಶರು ಅದಾರ. ಆದ್ರೆ ಇದನ್ನ ಏನಾಗ್ಬಿಡ್ತೈತಿ, ಅವ್ರಿಗೆ ಅವ್ರು ಸುಮ್ಮಿದ್ರು ಸಹಿತ ಇವತ್ತು ಅನುಷ್ಠಾನ, ಧ್ಯಾನ, ಪ್ರಾರ್ಥನೆ ನಮ್ಮೆಲ್ಲವನು ಆದಿ ಅಧ್ಯಾತ್ಮ ನಿರೂಪಣ, ದುಸರೇತಿ ರಾಜಕಾರಣ, ತಿಸರೇತಿ ಸಾವಧಪಣ ಸರ್ವವಿಷಯ ಸಮರ್ಥರು ಹೇಳ್ಯಾರಲ್ಲ. ಒಬ್ಬ ಸನ್ಯಾಸಿ ಇದ್ದ ಹೇಳ್ಯಾರ, ಆದಿ ಅಧ್ಯಾತ್ಮ ಮೊದಲು ಅಧ್ಯಾತ್ಮ ಮಾಡ್ರಿ ಆಮೇಲೆ ರಾಜಕಾರಣ ಮಾಡ್ರಿ ಅಂತ ಹೇಳ್ಯಾರ. ಯಾವ ರಾಜಕಾರಣಿ ಇವತ್ತು ಅಧ್ಯಾತ್ಮ ಮಾಡ್ತಾರಪ್ಪ? ಯಾರು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಕೋತಾರೆ, ಯಾರು ಬೆಳಿಗ್ಗೆ ಎದ್ದು ನಾಮಸ್ಮರಣೆ ಮಾಡ್ತಾರೆ, ಯಾರು ಎದ್ದು ಧ್ಯಾನ ಮಾಡ್ತಾರೆ, ಮಾಡೋರು ಅದಾರ ಇಲ್ಲ ನಂಗಿಲ್ಲ. ಆದ್ರೆ ಎಷ್ಟು ಪರ್ಸೆಂಟ್ ಅದಾರ ಅನ್ನೋದು ಬಹಳ ಮುಖ್ಯ ಅಲ್ಲ. ಹಿಂದೆ ಗುರು ಇರ್ಬೇಕು, ಮುಂದೆ ಗುರು ಇರ್ಬೇಕಂತ ಭಾಷಣದಾಗ ಹೇಳ್ತಾರ. ನಿಮ್ ಗುರುಗಳು ಯಾರಂದ್ರೆ ಯಾರ ಮಟ್ಟಕ್ಕೆ ಹೋಗ್ತಾರೆ? ಎಲ್ಲರೂ ನಮ್ ಗುರುಗಳ ಹತ್ರ ಅಲ್ರಿ, ಇರ್ಲಿ ಎಲ್ಲರನ್ನು ಸಮಾನ ನೋಡ್ಲಿ. ಅವ್ರು ಒಂದನ್ನ ತತ್ವ ಪಾಲನೆ ಮಾಡ್ರಿಲ್ಲ, ಮಾಡಿದ್ರೆ ನಿಮ್ ಬಾಯಿದಿಂತ ಮಾತುಗಳು ಬರುದಿಲ್ಲ. ಇವತ್ತು ನಿಮಗೆ ಹೆದರಿ ಸ್ವಾಮಿಗಳ ದಾರಿ ತಪ್ಸುವಂತ ಕೆಲಸ ಮಾಡ್ತಾ ಇದ್ರಲ್ಲ. ನಿಮ್ಮನ್ನ ದಾರಿ ತರಕ ನಾವು ಸ್ವಾಮಿಗಳ ಇದೀವಲ್ಲ ಹೊರತಾಗಿ ನಮ್ಮನ್ನ ದಾರಿ ಬಿಡಿಸೋ ಕೆಲಸ ನೀವು ಮಾಡಾಕತ್ತೀರ ಅಂದ್ರ ನಿಮ್ದ ಪ್ರಭಾವ ಜಾಸ್ತಿ ಆಯ್ತಂದ್ರ ಮತ್ ನಾವು ಧ್ವನಿ ಎತ್ತು ಬರ್ದೇ ಎತ್ತಬೇಕು, ಎತ್ತಲೇಬೇಕಲ್ಲ. ಏನಾಗ್ಬೇಕು? ನಾಳೆ ಸಾಯ್ದು ಹಿಂದೆ ಸಾಯ್ದಿವಿ. ಅಂದ್ರೆ ಅಪ್ಪೋಳ್ ಸರಿಯಾದ ಮಾತು ಹೇಳಿದ್ರಿ ಅಪ್ಪೋಳ್ರಿ ನೀವು. ಅಂದ್ರ ಈಗ ಸಿದ್ದೇಶ್ವರ ಅಪ್ಪೋಳ್ ಮಾತು ಕೇಳಿದ್ರಿ, ವಿಜಯಪುರ ಸಿದ್ದೇಶ್ವರ ಅಪ್ಪೋಳ್ ಮಾತು ಕೇಳಿದ್ರಿ. ಅವ್ರ ಪ್ರತಿಯೊಂದು ಮಾತು ಯಾವುದೇ ಧರ್ಮ ಜಾತಿ ಯಾವ್ದಕ್ಕೂ ಇರ್ತಿರ್ಲಿಲ್ರಿ. ಮತ್ತು ಅವ್ರ ಮಾತುಗಳು ರೀ ಸಮಾಜಕ್ಕೆ ಕಲಹನೂ ಆಗ್ತಾ ಇರ್ಲಿಲ್ಲ. ಕೆಲವು ನಿಮ್ಮಂತ ಸ್ವಾಮಿಗಳು ಅಲ್ಲ, ನಮ್ಮ ಜೊತೆಗೇನು ಸಾಕಷ್ಟು ಸಲ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡಿದಾಗ ಕುಂಬಳಗೌಡ ರೆಸಿಡೆನ್ಸಿಯಲ್ ಆದಿಚುಂಚನಗಿರಿ ಮಠದ ಇದರಲ್ಲಿ ನಾವು 2004ರಲ್ಲಿ ಅವ್ರ ಜೊತೆಗೆ 8 ದಿವಸ ಇದ್ದೇನ ಐತಿಲೋ. ಅವ್ರು ಎಲ್ಲಾ ಸಂದರ್ಭದೊಳಗೂ ಧರ್ಮ ದೇಶದ ಬಗ್ಗೆನೇ ಹೇಳ್ತಿದ್ರಲ್ಲ ಹೊರತಾಗಿ ನಮ್ಗ ಒಂದು ಚಿಂತನ ಮಂಥನ ನಡೆದಾಗ ಅದು ಇದ್ರ ಹೊರತಾಗಿ ಅವ್ರು ಇರ್ಲಿಲ್ಲ. ಆದ್ರೆ ಅವ್ರ ಹೆಸರು ಹೇಳ್ತಕ್ಕಂಥವ್ರು ನಾವು ಅವ್ರ ಬಗ್ಗೆ ನೀವು ಕೇಳಿದ್ರಿ, ಸಮಾಜ ಏನಂತ ನಡೆದಾಡೋ ದೇವ್ರು, ಕಿಶೆ ಹೊಲಿಸಿಲ್ಲ, ಕಿಶೆ ಇರ್ಲಿಲ್ಲ ಅವ್ರಿಗೆ ಆದ್ರೆ ಅವ್ರ ಹೆಸರ ಮೇಲೆ ಇರ್ತಕ್ಕಂಥವ್ರು ನಾವ್ ಇವತ್ತು ಯಾವ್ದ್ರ ಬೆನ್ ಹತ್ತೀವಿ? ಯಾವ ರಾಜಕಾರಣಿ ದುಡ್ಡು ಕೊಡ್ತಾನ ಎಷ್ಟು ಅಂತ ನಾವೇನ್ ಹೇಳ್ತಾ ಇದೀವಿ? ಅವ್ರ ಹೆಸರಿನಿಗೆ ಕಲಂಕ ತರುವಂತ ಕೆಲಸ ನಾವು ಮಾಡಬಾರ್ದು. ಯಾಕಂದ್ರೆ ನಮ್ಮ ನಾಡಿನ ಒಬ್ಬ ಹೆಮ್ಮೆ ಸ್ವಾಮೀಜಿ ಅವರು. ಅವ್ರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಐತಿ. ಅವ್ರ ಒಡನಾಡಿಗಳಾಗಿ ಅವ್ರ ನೆರಳಲ್ಲಿ ಬೆಳೆದಿರ್ತಕ್ಕಂಥ ಕಣೇರಿ ಸ್ವಾಮೀಜಿಯವರು ಖಡಕ್ ಮಾತಾಡ್ತಾರಲ್ಲ, ಇದಕ್ಕೇನ್ ಹೇಳ್ತೀರಿ ನೀವು? ಮಾತಾಡಬೇಕು ಸಂದರ್ಭದಾಗ. ಯದಾ ಯದಾ ಹಿ ಧರ್ಮಶ್ಚಂದಾಗ ಕಾಲಾಯ ತಸ್ಮೇ ನಮಃ. ಅದ್ರ ಧರ್ಮ ಹೌದು, ಧರ್ಮರಾಜ ಶಾಂತಿ ಇದ್ದ, ಭೀಮಸೇನ ಉಗ್ರಿದ್ದ, ಹೌದಿಲ್ಲ? ಹಾಗ ಎಲ್ಲಾ ಪಾತ್ರಗಳಿದ್ದಾಗ ನಾಟಕ ಚಂದ ಆಗ್ತತಿ. ಸಿದ್ದೇಶ್ವರ ಸ್ವಾಮೀಜಿ ಅವರು ಸೌಮ್ಯವಾಗಿ ಉಪದೇಶ ಮಾಡ್ತಿದ್ರು. ಅದ್ರ ಹಿಂದೆ ನಾವು ಕೆಲವೊಬ್ರು ಕಣೇರಿ ಸ್ವಾಮಿಗಳು ಖಡಕ್ ಅದಾರತ್ತನ ಅಲ್ಲಿ ಯಾರು ಅವ್ರಿಗೆ ಟಚ್ ಮಾಡ್ತಿರ್ಲಿಲ್ಲ. ಅದನ್ನ ನಾವು ಮೆಚ್ಚಬೇಕಲ್ಲ. ಅಂದ್ರೆ ಅವ್ರು ಮಾತಾಡ್ತಿರ್ಲಾಗಿದ್ರೆ ಸಮಾಜಕ್ಕೆ ಯಾವ ಕಲಹ ಆಗ್ತಿರ್ಲಿಲ್ರಿ. ಕೆಲವು ಸ್ವಾಮಿ ನೋಡ್ರಿ, ಇವತ್ತ ನೀವು ಒಂದೇ ತಾಯಿ ಮಕ್ಕಳಿದ್ರು ನಿಮ್ ಎಲ್ಲರಲ್ಲಿ ಪರಮಾತ್ಮ ಒಂದೊಂದು ವಿಶೇಷ ಗುಣಗಳನ್ನ ಕೊಟ್ಟಿರ್ತಾನ. ಅವು ನಂಗೆ ಅಪ್ಪಗ್ ಬರಂಗಿಲ್ಲ, ಅಪ್ಪನಂಗ ಅವಗ್ ಬರಂಗಿಲ್ಲ, ಅಪ್ಪನಂಗ್ ಮಗಗ್ ಬರಂಗಿಲ್ಲ, ಅಣ್ಣನಂಗ್ ತಮ್ಮಗ್ ಬರಂಗಿಲ್ಲ, ತಮ್ಮನಂಗ್ ಅಣ್ಣಗ್ ಬರಂಗಿಲ್ಲ. 5 ಮಂದಿ ಪಾಂಡವರು ಇದ್ರಂದ್ರು ಸಹಿತ ಅವ್ರ ಗುಣಗಳಲ್ಲಿ ವ್ಯತ್ಯಾಸ ಇರ್ಬೋದು, ಅವ್ರದ್ದೆಲ್ಲದ ಗುರಿ ಮಾತ್ರ ಧರ್ಮದ ಕಡೆ ಇತ್ತಲ್ಲ. ಆ ನಿಟ್ಟಿನಲ್ಲಿ ನಾವು ಸ್ವಾಮೀಜಿಗಳಲ್ಲಿ ಸ್ವಭಾವಗಳ ವ್ಯತ್ಯಾಸಗಳಿರ್ಬೋದು, ನಮ್ಮ ಪರಂಪರೆಗಳು ಬೇರೆ ಬೇರೆ ಇರ್ಬೋದು, ನಮ್ಮ ಮಠಗಳ ಸಿದ್ಧಾಂತಗಳು ಬೇರೆ ಬೇರೆ ಇರ್ಬೋದು. ಧರ್ಮದ ವಿಷಯ ಬಂದಾಗ ನಾವೆಲ್ಲರೂ ಒಂದು ಅಂತ ಅನ್ನುವಂತ ಭಾವನೆ ಬಂದ್ರ ಇದು ಯಾವ ಪ್ರಶ್ನೆಗಳಿಲ್ಲಲ್ಲ ಇಲ್ಲಿ. ಅಂದ್ರೆ ನೀವ್ ಅಂದ ಕೆಲವು ಮಠಗಳು ಒಂದ್ ಅಂತ ಹೇಳ್ತಾರೆ, ಕೆಲವರು ಎಲ್ಲಾರು ಭಾಗಿ ಆಗಂಗಿಲ್ಲ. ಇಲ್ಲ ಅಂದ್ರು ನಮ್ಮವ್ರೆ ಅವರು, ಅದಾರಂದ್ರು ನಮ್ಮವ್ರೇನ, ಇಲ್ಲ ಅಂದ್ರೆ ಅವ್ರು ಉಳಗಾಲಿಲ್ಲ. ಅಂದ್ರೆ ಕೆಲವರು ಈ ಮಾತಾಡಿದ್ದು, ಈಗ ಸಿದ್ದೇಶ್ವರ ಮಾತಾಡಿದ ಏನೈತ್ರಿ ಅವು ಕಲಹ ಆಗ್ತಾ ಇರ್ಲಿಲ್ಲ. ಕೆಲವು ಮಠಾಧೀಶರು ಮಾತಾಡಿದ್ರಿ ಧರ್ಮದ ಬಗ್ಗೆ ಮಾತಾಡಿದ್ರ ಸಮಾಜದ ಧರ್ಮದ ವಿಷಯ ಮಾತಾಡ ಕಲಹನ ಆಗುದಿಲ್ಲ. ಧರ್ಮಗಳ ಜಾತಿ ವಿಷಯ ಮಾತಾಡಿದ ಕಲಹ ಆಗ್ತದೆ. ನೀವು ಮೊದಲು ಸರಿಯಾಗಿ ತಿಳ್ಕೊಡ್ರಿ, ಧರ್ಮದ ವಿಷಯ ಮಾತಾಡಿದ ಕಲಹಗಳಾಗುದಿಲ್ಲ. ಧರ್ಮ ಅನ್ನೋದು ಒಂದೇ ಐತಿ ದೇಶದಲ್ಲಿ, ಈ ನಾಡಿನಲ್ಲಿ. ಅದ್ರ ಕೆಲವು ಸ್ವಾಮಿಗಳು ಮಾತಾಡಿದ್ರೆ ಕಲಹ, ಸಮಾಜದಲ್ಲಿ ಕಲಹ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಒಕ್ಕಟ್ಟಿಲ್ಲ ಅಂತ ಅವ್ರೆಲ್ಲ ಬೀಜ ಬಿತ್ತಾರ. ನಾವು ಒಕ್ಕಟ್ಟಾದಾಗ ಅವ್ರ ಯಾಕೆ ಮಾತಾಡ್ಲಿಕ್ಕೆ ಸಾಧ್ಯ ಐತಿ? ನಿಮ್ ಮನೆಯೊಳಗೆ ಒಕ್ಕಟ್ಟಿದ್ರೆ ನಿಮ್ ಮನ್ಯಾಗ ಯಾರು ಜಗಳ ಹಚ್ಚಕ್ ಬರ್ತಾರ? ನಿಮ್ಮಲ್ಲಿ ಕಲಹ ಇದ್ದಾಗ ಅವ್ರ ಜಗಳ ನಿಮ್ಮಲ್ಲಿ ಒಡಕಿದ್ದಾಗ ಅವ್ರ ಜಗಳ ಹಚ್ಚಬೇಕಲ್ಲ. ಅವ್ರ ಔಷಧ ನಾಡ್ತೈತಲ್ಲ, ಅವ್ರ ಔಷಧ ನೀವು ನಿಮ್ಮಲ್ಲಿ ಬಿರುಕ ಇಲ್ಲ ಅಂದ್ಮೇಲೆ ಅವರಲ್ಲಿ ಜಗಳ ಹಚ್ಚಕ್ ಅವಕಾಶ. ಇದ್ರ ಅರ್ಥ ಸ್ವಾಮಿ ಎಲ್ಲಾರು ನೀವು ಒಂದಿನ ಅದ್ರ ಕೆಲವ್ರು ಬಿಜೆಪಿ ಒಡದ ಆಳುವಂತದನ್ನ ಬ್ರಿಟಿಷರು ಇಲ್ಲಿ ಒಂದ್ ಕಲಿಸಿ ಹೋಗ್ಯಾರ. ಇವತ್ತೊಂದು ಚಹಾ ಹೆಂಗ ಅವ್ರು ಬಿಟ್ಟು ಹೋಗ್ಯಾರ, ಯಾರು ಚಹಾ ಬಿಡಾಕ್ತಾ ಇರಲಿಲ್ಲ. ಹಂಗ ಇಲ್ಲೊಂದು ಬ್ರಿಟಿಷ್ ಪಾಲಿಸಿ ಅಂತ ಕರೀತಾರ, ಒಡದ ಆಳೋದು ನೀತಿಯನ್ನ ಕಲಿಸ್ಯಾರ. ಅದ್ ಹಿಂದೆ ಬರೀ ರಾಜಕಾರಣಿಗಳು ಅಟ್ಟ ಮಾಡ್ತಿದ್ರು. ಇವತ್ತು ಸ್ವಾಮೀಜಿಗಳನ್ನ ಸಹಿತ ಬಳಕೆ ಮಾಡ್ಕೊಳತ್ತಾರಲ್ಲ, ಇಂಥ ರಾಜಕಾರಣಿಗಳಿಗೆ ಉಳ್ಗಾಲಿಲ್ಲ. ಅಂದ್ರೆ ಬಿಜೆಪಿ ಅವರೇ ಅವ್ರ ಅಧೀನ ಅಲ್ಲ, ಆ ಗುರುಗಳ ಅಧೀನ ಅವ್ರು ಇರ್ಬೇಕು, ಶಿಷ್ಯರಲ್ಲ ಹೊರತಾಗಿ ಶಿಷ್ಯರ ಹೇಳ್ದಂಗೆ ಗುರುಗಳು ಕೇಳುವಂತ ಕಾಲ ಬರ್ತೈತಿ. ಅಂದ್ರ ಇದ ನಮಗ ಕನಕದಾಸರು ಪುರಂದರದಾಸರು ಹೇಳಿದ ನಗೆಯೋ ಬರುತ್ತಿದೆ ಅಂದಾಗ ಆಶ್ಚರ್ಯ ಅನಿಸ್ತೈತಿ ನಮ್ಗೆ. ಅದಾಗಬಾರ್ದು. ಆ ವಿಷಯದೊಳಗೆ ಕಡಾಖಂಡಿತವಾಗಿ ಇವತ್ತು ಎಲ್ಲನೂ ನಾವು ತ್ಯಾಗ ಮಾಡ್ತೀವಿ. ಕರೆ ಪ್ರಾಣ ಏನ್ ಕನಕದಾಸರು ಹೇಳಿದ್ರಲ್ಲ, ಪ್ರಾಣವೇನು ಬೇಡಿದ್ರೆ ಕೈ ಎತ್ತಿ ಕೊಡಬಹುದು. ನಾವು ಪ್ರಾಣ ಬೇಡ್ರೆ ಕೊಡ್ತೇನೆ, ಕರೆ ಧರ್ಮ ಬಿಡುದಿಲ್ಲ ಅಂದ್ರೆ ಕನಕದಾಸರು.
ಮತ್ತೆ ನಾವು ಆ ನಿಟ್ಟಿನಲ್ಲಿ ಗಟ್ಟಿಯಾಗಿದ್ದಾಗ ನಮ್ದು ಯಾರು ಟಚ್ ಮಾಡ್ಲಿಕ್ಕೆ ಸಾಧ್ಯತೆ? ಅಪ್ಪುಗಳು ನೀವು ಸರಿಯಾಗಿ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ನಿಮಗೆ ಭೇಟಿ ಆಗಿದ್ರೆ ಅಥವಾ ನೀವು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಹೋದಾಗ ಭಗವದ್ಗೀತೆಯ ಪುಸ್ತಕವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು? ಭಗವದ್ಗೀತೆ ನೋಡ್ರಿ ಎಷ್ಟು ಅವಶ್ಯಕತೆ ಐತೆ ಅಂದ್ರ, ಇವತ್ತ ಪ್ರತಿಯೊಬ್ರು ನಾವು ಇವತ್ತ ಅದು ಎಲ್ಲೇ ನಾವು ನೋಡಿದ್ರ ಗ್ರಂಥಗಳನ್ನ ಪ್ರಿಂಟ್ ಮಾಡಿ ಅವ್ರವ್ರ ಧರ್ಮದವರು ಕೈಪಿಡಿಗಳನ್ನ ಸಣ್ಣ ಗ್ರಂಥಗಳನ್ನ ಅವ್ರ ಪಾಕೆಟ್ ಕಾಪಿಗಳನ್ನ ಕೊಟ್ಟು ಅವು ಬಾಯ್ಪಾಟ್ ಮಾಡ್ಬೇಕು. ನಾವು ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ಮಕ್ಕಳಿಗೆ ಅದ್ರೊಳಗೆ ಏನೈತೆ ಅಂತ ಗೊತ್ತಾದ್ರೆ ಅವ್ರು ಪರಿವರ್ತನೆ ಆಗ್ತಾರೆ. ನಾವು ಸುಮ್ಮನೆ ಸಭೆ ಒಳಗೆ ಸಮಾರಂಭದಲ್ಲಿ ಹಿಂದೆ ಒಬ್ಬ ಬಕಾಸುರ ಹತ್ತಿದ್ದ, ನಾವು ಮಾಯ್ಕಾಸುರ ಆಗಿಬಿಟ್ವಿ ಅಂದ್ರೆ ಬರೀ ಮಾಯ್ಕದ ಮುಂದೆ ಅಟ್ಟ ಸೂರ್ತನ ಮಾತಾಡೋದಿಲ್ಲ. ಅದು ಮನೆ ಮನೆಗೆ ಮಕ್ಕಳಲ್ಲಿ ಆ ಭಗವದ್ಗೀತೆಯನ್ನ, ಇವತ್ತು ವಚನಗಳನ್ನ, ಇವತ್ತು ಅಸುಬೋಧವನ್ನ, ನಿಜಗುಣ ಶಿವಗಳ ಒಂದು ಗ್ರಂಥಗಳನ್ನ, ನಮ್ಮ ನಾಡಿನ ಅನೇಕ ಶ್ರೇಷ್ಠ ಮಹಾತ್ಮರು ಬರೆದಿರ್ತಕ್ಕಂಥ ಗ್ರಂಥಗಳು. ಈಗ ನಾವು ಧರ್ಮದ ಗ್ರಂಥ ಅಂತ ನಾವು ಭಗವದ್ಗೀತೆ ನಮ್ಮ ಧರ್ಮದ ಗ್ರಂಥನ ಅಂತ ನಾವು ಒಪ್ಕೊಂಡಿದೀವಿ. ನಮ್ಮದು ಯಾವುದು ಆದ್ಯ ಗ್ರಂಥ ಅಂತೀವಿ ಅದ್ರ ಬಗ್ಗೆ ಸ್ವಲ್ಪ ಪರಿಕಲ್ಪನೆ ನಮ್ಮ ಮಕ್ಕಳಲ್ಲಿ ಇರಲಿ. ಯಾಕಂದ್ರೆ ಇವತ್ತೆಲ್ಲ ಈ ಜಗತ್ತಿನಲ್ಲಿ ಈಗ ತಂತ್ರಜ್ಞಾನ ಯುಗದೊಳಗೆ ಮಕ್ಕಳು ಆ ಕಡೆ ಹೊಂಟಾರಲ್ಲ, ಅದಕ್ಕೆ ಅದ್ರದ್ದು ಒಂದಿಷ್ಟು ರುಚಿ ತೋರಿಸ್ಬಿಟ್ಟಿವಿ ಅಂದ್ರೆ ಅವ್ರಿಗೆ ನಾವು ಪುಸ್ತಕ ಕೊಡೋದ್ರಿಂದ ಒಂದ್ 2 ಶ್ಲೋಕ ಇವ್ರು ನೋಡ್ರೆ ಸಾಕು, ಮುಂದೆ ಪುಸ್ತಕ ಅಲ್ಲ ಅದ್ರೊಳಗೆ ಮೊಬೈಲ್ನಾಗ ಡೌನ್ಲೋಡ್ ಮಾಡ್ಕೊಂಡು ನೋಡಾಕತ್ತಾರ. ಅದ್ರ ಹವ್ಯಾಸವನ್ನು ಮೂಡಿಸೋದಕ್ಕಾಗಿ ಅದನ್ನ ಮಾಡ್ತಾ ಇದೀವಿ ಅಲ್ಲದ ಹೊರತಾಗಿ ನಾನು ಮನೇನೋ ಬಾಯ್ ತಪ್ಪಿ ಆ ಸಭೆ ಒಳಗೆ ಅಂದೆ ನಾವು ಮಾಡಿರುವಂತದನ್ನ. ಮನೆ ಈಗ ಸ್ವಪ್ನ ಆನಿಗಳಂತ ಅದಾರ ಒಬ್ರು ಮಾಲಿಂಗಪುರದೊಳಗ, ಅವರು ರಾಷ್ಟ್ರಪತಿ ಪ್ರಶಸ್ತಿ ತಗೊಂಡಾರ. ಮೊನ್ನೆ ಅವರ 1,000 ಗ್ರಂಥಗಳನ್ನ ನನ್ನ ಕಡೆಯಿಂದ ಆರ್ಡರ್ ತರಿಸಿದ್ರು. 1,000 ಪುಸ್ತಕಗಳನ್ನ ಯಾರು SSLC ಫಸ್ಟ್ ಬರ್ತಾರ, PUC ಫಸ್ಟ್ ಬರ್ತಾರ, ಪ್ರತಿಭಾ ಪುರಸ್ಕಾರ ಮಾಡುವಾಗ ಮಕ್ಕಳಿಗೆ ನಾವು ಬೇರೆ ಏನೋ ದುಡ್ಡು ಕೊಡೋದಕ್ಕಿಂತನೂ ನನ್ನ ಅನಿಸಿಕೆ ಪ್ರಕಾರ ಭಗವದ್ಗೀತೆಗಳನ್ನು ಕೊಡಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡ್ಕೊಂಡು, ಅವ್ರಿಗೆ ಏನಾದ್ರು ಕೊಡ್ರಿ, ನೀವು ದುಡ್ಡು ಕೊಡ್ಬೇಕು ಬಡವ್ರ ಮಕ್ಕಳಿಗೆ, ಆದ್ರೆ ಗ್ರಂಥ ಅದ್ರ ಜೊತೆಗೆ ಒಂದು ಕೊಟ್ರ ಅದೊಂದು ಒಡಲೊಳಿರುವುದು ವಿದ್ಯೆ ನಡೆದರೆ ತಾ ಭಾರವಲ್ಲ, ಒಡ ಹುಟ್ಟಿದವರು ಪಾಲ ಬೇಡರು ಕಳ್ಳರು ಕದಿರು ಅಂತ ಹೇಳ್ಯಾರ. ಅದು ಯಾರು ಕದಿಲಿಕ್ಕೆ ಆಗೋದಿಲ್ಲ, ಯಾರು ಪಾಲನೆ ಬಿಡಕ್ ಆಗೋದಿಲ್ಲ. ಅಂತ ಒಂದು ವಿದ್ಯಾರ್ಜನೆ ಮಾಡೋದಕ್ಕಾಗಿ ನಾವು ಕೊಟ್ಟಿವಂದ್ರೆ 100 ಕೊಟ್ಟಿವಂದ್ರೆ ಅದ್ರಾಗ ಒಬ್ಬರೇ ಓದ್ತಾರಲ್ಲ, ಒಬ್ರು ಓದಿರಂದ್ರೆ ಅವ್ರು 100 ಜನರಿಗೆ ದಾರಿ ದೀಪ ಆಗ್ತಾರ. ಅದು ಅವಶ್ಯಕತೆ. ಇವತ್ತ ಭಗವದ್ಗೀತೆಯನ್ನ ನೀವು ಓದ್ಬೇಕು, ನಾನು ಓದ್ಬೇಕು, ನಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಅವಾಗ ನಮ್ಗೆ ಇದು ತಿಳಿಲಿಲ್ಲ ಅಂದ್ರೆ ಯಾರು ತಿಳಿದವ್ರದಾರ ಅವ್ರ ಕಡೆ ಹೋಗ್ಲಿಕ್ಕೆ ಅದ ಕಳಿಸ್ತೈತಿ. ಬರೋಬರ್. ಬಹಳ ಸರಿಯಾದ ಮಾರ್ಗವನ್ನು ಕಲಿಸ್ತೈತಿ ಪುಸ್ತಕ. ಅದು ಬಹಳ ಶ್ರೇಷ್ಠ ಐತಿ. ಅದು ಹವ್ಯಾಸ ಮೂಡಿಸ್ಕೋಬೇಕು ಇವತ್ತು ನಾವು. ಒಳ್ಳೆ ವಿಚಾರ ಅಪ್ಪೋಳ್ರಿ ನಿಮ್ದ. ಈ ಸದ್ಯಕ್ಕೆಲ್ಲ ಈ ಸಂಸ್ಥೆ ಎಲ್ಲ ಬೆಳೆಸಿದ್ರಿ, ಇನ್ನ ನಿಮ್ ಮುಂದಿನ ಉದ್ದೇಶ ಏನೈತ್ರಿ? ಇನ್ನ ಏನೇನ್ ಮಾಡ್ಬೇಕು? ಮುಂದೆ ಏನಿಲ್ಲ, ಮಕ್ಕಳು ಏನದಾರ ಅವ್ರಿಗೆ ನೀತಿವಂತರಾಗಿರ್ಬೇಕು, ಸಂಸ್ಕಾರವಂತರಾಗಿರ್ಬೇಕು. ನಮ್ಮಲ್ಲಿ ಎಲ್ಲಾ ಮಕ್ಕಳು ಇವತ್ತ ಪ್ರೈಮರಿ ಹಿಡ್ಕೊಂಡು ಇವತ್ತು ಡಿಗ್ರಿವರೆಗೆ ಇರ್ತಕ್ಕಂಥ ಎಲ್ಲಾ ಮಕ್ಕಳು 5 ಗಂಟೆಗೆ ಕರೆಕ್ಟ್ ಸರಿಯಾಗಿ ಸ್ನಾನ ಮಾಡಿ ಬರ್ತಾರ. ಸ್ನಾನ ಮಾಡಿ ಬೆಳಿಗ್ಗೆ ಕಾಕಡಾರತಿ ಅಂತ ನಮ್ಮ ಸಂಪ್ರದಾಯ ಪ್ರಕಾರ ಆಗ್ತದ. ಆಗುವವರೆಗೆ ಯಾರು ಮಾತನಾಡುವುದಿಲ್ಲ. ಆ ಕಾಕಡಾರತಿ ಮುಗಿದ್ಮೇಲೆ ಮಾತಾಡ್ತಾರ. ಅದಕ್ಕೆ ಸೂರ್ಯೋದಯ ಆಗೋಕ್ಕಿಂತ ಮೊದಲು ಎಲ್ಲ ಕಸ ಗೂಡಿಸಿ ಮಂಗಳಾರತಿ ಆಗುತ್ತೆ. ಸೂರ್ಯೋದಯ ಆಗೋಕ್ಕಿಂತ ಮೊದಲು ನಮ್ಮ ಬೆಳಗಿನ ಪೂಜೆ ಆಗಿರ್ತೈತಿ. ಇದು ಮಕ್ಕಳಲ್ಲಿ ಇವತ್ತೇನಾಗೈತಿ, ನಸಿಕಿನಾಗ 9 ಕೇಳೋ ಮಕ್ಕಳು ಹುಟ್ಟ್ಯಾರ ಈಗ. ಯಾಕಂದ್ರೆ ಬೆಳತನ ಟಿವಿ ನೋಡುದು. ಟಿವಿ ಅಂದ್ರೆ ತಾಬುಡು ಆಟೋಳತ್ತೈತಿ, ಮರಾಠಿಯಾಗ ಹೇಳ್ತಾರ, ಆ ಮನಿ ತಾಬುಡು ಆಟೋಳಕತ್ತೈತ. ನೋಡ್ಬಾರ್ದಂತಲ್ಲ, ಆದ್ರೆ ಲಿಮಿಟ್ ಇರ್ಬೇಕು ನಮ್ಮಲ್ಲಿ. ಆ ಒಳ್ಳೆಯ ಕಾರ್ಯಕ್ರಮಗಳನ್ನ ನೋಡ್ಬೇಕು. ಮತ್ತು ಮಕ್ಕಳ ಮೇಲೆ ನಮ್ಮದು ಗಮನ ಇರಬೇಕು. ಮತ್ತು ಮಕ್ಕಳಲ್ಲಿ ನಾವ್ ಏನ್ ಮಾಡ್ಬೇಕು, ಪಾಲಕರು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ, ಮಕ್ಕಳು ಶಾಲೆಗೆ ಹೋಗಿ ಬಂದ ಕೂಡಲೇ ನಿಮ್ಮ ಮಾಸ್ತರ್ ಏನ್ ಹೇಳ್ದ, ನಿಮ್ಮ ಟೀಚರ್ ಏನ್ ಹೇಳಲು ಅದು ಹಿಂಗೆ ಒಂಟಕ್ಸರ್ಲೆ ಮಾತಾಡ್ಬಾರ್ದು. ಗುರುಗಳಿಗೆ ನಿಮ್ಮ ಗುರುಗಳು ಏನ್ ಹೇಳಿದ್ರು, ನಿಮ್ಮ ಸರ್ಗಳು ಏನ್ ಹೇಳಿದ್ರು, ನಾವು ಮನೆಯೊಳಗೆ ಮೊದಲು ಪಾಠಶಾಲೆ ಅಂದಾರ. ಸಂಸ್ಕಾರ ಮನೆಯಿಂದ ಪ್ರಾರಂಭ ಆಗ್ತೈತಿಲ್ಲ, ಹೊರತಾಗಿ ಮಠದಿಂದ ಅಂತ ಅನ್ನೋದಿಲ್ಲ. ನೀವು ಮನೆಯಿಂದ ಪ್ರಾರಂಭ ಮಾಡಿದ್ರಿ ಅಂದ್ರೆ ಮುಂದಿಂದ ಅದಕ್ಕೆ ನಾವು ಚೈತನ್ಯ ತುಂಬಲಿಕ್ಕೆ ನಮ್ಗೆ ಭಾಳ ಹಗರ ಆಗ್ತೈತಿ. ಅದಕ್ಕೆ ಸಮಾಜದೊಳಗೆ ಪ್ರತಿ ಮನೆಗೂ ನೀವು ಮನೆಯಿಂದನ ಮಕ್ಕಳಿಗೆ ಸಂಸ್ಕಾರವನ್ನು ಪ್ರಾರಂಭಿಸಿದ್ರ ಅತ್ಯಂತ ಇದು ಭವ್ಯ ಭಾರತ ವಿಶ್ವಗುರು ಆಗೋದಂತ ಅದನ್ನ ಏನು ನಮ್ಮ ಜನರಲ್ಲಿ ಇವತ್ತು ತುಂಬೈತಿ ಯುವಕರಲ್ಲಿ, ಅದನ್ನ ನಾವು ನಮ್ಮ ಪಿರಿಯಡ್ನಲ್ಲೇ ನೋಡ್ಲಿಕ್ಕೆ ಸಾಧ್ಯ ಐತಿ. ಇದು ಮನೆಯಿಂದ ಚಾಲು ಆಗ್ಬೇಕು ಅಭಿಯಾನ. ಅಪ್ಪಗಳು ಇಲ್ಲಿದ್ರೆ ಅತ್ನಿಗೆ ಹೋಗ್ಬೇಕಾದ್ರ ಸುಮಾರು ಕಿಲೋಮೀಟರ್ ಐತ್ರಿ. 30 ಕಿಲೋಮೀಟರ್ ಐತ್ರಿ. ಅಲ್ಲಿ ಶಿಕ್ಷಣ ಪಡೆಯುವಂತ ಶಿಕ್ಷಣ ಇಲ್ಲಿ ಮಕ್ಳು ಹೋಗ್ತಾವ್ರಿ ಶಿಕ್ಷಣ ಪಡ್ಲಾಕ. ಅದೇ ಇಲ್ಲಿ ನೀವು ಶಿಕ್ಷಣ ಅಲ್ಲಿ ಶಿಕ್ಷಣ ಇಲ್ಲಿ ಸಿಗ್ಬೇಕು ಅನ್ನೋಂಥದ್ದು ಏನಾದ್ರು ಸಂಕಲ್ಪ ಮಾಡಿದ್ರೆ? ಸಿಗಬೇಕಲ್ಲ, ಸಿಕ್ಕಿದೆ ಈಗ. ಯಾಕಂದ್ರೆ ಇವತ್ತ PUDD ಭಂಡಾರಿ ಅಂತದಾರ ಚಿಕ್ಕೋಡಿಗೆ, ಅವರೇ ಮಾನ್ಯ ನಮ್ಮ ರಿಸಲ್ಟ್ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಾಗ ಅವ್ರು ಹೇಳಿದ್ರು, ಇವತ್ತು ತಾಲೂಕಾ ಮಟ್ಟದಲ್ಲಿ ನಿಮ್ಮ ಸಂಸ್ಥೆ ಇದ್ರೆ ಇನ್ನೂ ಭಾಳ ಬೆಳಿತಿತ್ತು, ಬೇಕಾದಷ್ಟು ನೀವು ಅನುಕೂಲವಾಗ್ತಿತ್ತು ಆರ್ಥಿಕವಾಗಿ ಅಂದ್ರು. ಇವತ್ತು ಹಳ್ಳಿಗಳಲ್ಲೇ ಮಾಡೋದು, ಭಾಳ ಹಸಿದವ್ರಿಗೆ ಊಟ ಕೊಡೋದು ಅವಶ್ಯಕತೆ ಐತಿ. ಯಾಕಂದ್ರೆ ನಮ್ಮ SSLC ಮುಗಿದ ಮೇಲೆ ನಮ್ಮ ಊರಲ್ಲಿ ಕಕ್ಮರಿಯಲ್ಲಿ ಸುತ್ತ 4-5 ಹಳ್ಳಿಯಲ್ಲಿ ಮದುವೆನ ಮಾಡಿಬಿಡ್ತಿದ್ರು ವಿದ್ಯಾರ್ಥಿನಿಯರನ್ನ. ಹುಡುಗರು ಹೋದ್ರು ದುಶ್ಚಟಗಳಲ್ಲಿ ಆಗ್ತಿದ್ರು. ಇವತ್ತು ನಮ್ಮ ಶಾಲೆಯಲ್ಲಿ ಪಾಲಕರದ್ದು ಸಹಕಾರ ಐತಿ, ವಿದ್ಯಾರ್ಥಿಗಳದ್ದು ಸಹಕಾರ ಐತಿ. ಇವತ್ತ ಸಾವಿರಾರು ಸಂಖ್ಯೆ ಒಳಗ ಮಾನ್ಯ PSI ಸೆಲೆಕ್ಷನ್ ಒಳಗೆ ನಮ್ಮ ಶಾಲೆಯಿಂದ 5 ಜನ ವಿದ್ಯಾರ್ಥಿನಿಯರು ಬಸ್ ಚಾರ್ಜ್ ಬೇರೆದವ್ರ ಕಡೆ ತಗೊಂಡೋಗಿ PSI ಆದ್ರು. ಆದ್ರೆ ಇವತ್ತ ಒಂದು ಸಿಟಿಯಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಿಗುವಂತ ಒಂದು
ಮೌಲ್ಯಯುತವಾದ ಶಿಕ್ಷಣ ಕೊಡೋದ್ರಿಂದ ಇವತ್ತು ರಾಜ್ಯಕ್ಕೆ ನಮ್ದು 5ನೇ ರ್ಯಾಂಕ್ ಬಂದೈತೆ. ಅಲ್ಲ ಕಾರಣ ಏನಂದ್ರೆ ಹಳ್ಳಿಗಳಲ್ಲಿ ಶಿಕ್ಷಣದಿಂದ ವಂಚಿತ ಆಗ್ತಕ್ಕಂಥ ಮಹಿಳೆಯರಿಗಾಗಿ ನಾವು ತೆಗೆದಿವಿ. ಮೊದಲ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಮೊದಲು ನಾವು 5 ವರ್ಷ ನಡೆಸಿದೀವಿ. ಅದ್ರ ನಂತರ ಪಾಲಕರ ಬಂದು ವಿದ್ಯಾರ್ಥಿನಿಯರು ಎಲ್ಲ ಸರಿಯಾದ ದಾರಿ ಒಳಗೆ ನಡೀತಾರ, ವಿದ್ಯಾರ್ಥಿಗಳು ಹಾಳಾಗಕತ್ತಾರ, ಅದಕ್ಕೆ ನೀವು ಕೋ ಎಜುಕೇಶನ್ ಚಾಲೂ ಮಾಡ್ರಿ ಅಂದಾಗ ಮತ್ತೆ ರಾಣಿ ಚೆನ್ನಮ್ಮ ಪರ್ಮಿಷನ್ ತಗೊಂಡು ಮಾಡಿದೀವಿ. ನಮ್ಮ ಶಾಲೆ ಒಳಗ ಯಾವ ಮಕ್ಕಳನ್ನು ಸ್ಟಾರ್ ತಿನ್ನೋದಿಲ್ಲ, ಗುಟ್ಕಾ ತಿನ್ನೋದಿಲ್ಲ, ಅಶ್ಲೀಲ ಇಲ್ಲ. 20 ವರ್ಷದ ಇತಿಹಾಸದೊಳಗೆ ಒಂದು ಸಣ್ಣ ಇನ್ಸಿಡೆಂಟು ಇಲ್ಲಿ ನಡೆದಿಲ್ಲ. ಯಾಕೆ ನಡೆದಿಲ್ಲ ಅಂದ್ರೆ ಇದು ಮಠದ ಸಂಸ್ಥೆ ಆಗಿರೋದ್ರಿಂದ ಮತ್ತೆ ಅಷ್ಟೇ ಸ್ಟ್ರಿಕ್ಟ್ ಐತಿ ಇಲ್ಲಿ ಅಲ್ಲನು. ಮತ್ತೆ ಶಿಕ್ಷಕರಿಗೆ ಇದು ಗೌರವ, ಇದು ಕೊಡುಗೆ ಸಲ್ಲಬೇಕು. ಅವರು ಅಷ್ಟೇ ನಿಯಮಾವಳಿಗಳನ್ನು ಪಾಲಿಸೋದ್ರ ಜೊತೆಗೆ ಮಕ್ಕಳನ್ನ ಎಲ್ಲಾ CC ಕ್ಯಾಮ್ರಾದಾಗ ಎಕ್ಸಾಮ್ ಬರ್ಸೋದು, ಮತ್ತು ಅವ್ರಿಗೆಲ್ಲ ಮಾರಲ್ ಎಜುಕೇಶನ್, ಪ್ರತಿ ಶನಿವಾರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿಸೋದು, ತಂದೆ ತಾಯಿಗಳ ಬಗ್ಗೆ ಬೆಳಗ್ಗೆ ಪ್ರಾರ್ಥನಾದೊಳಗ ವಿಭೂತಿ ಹಚ್ಕೊಂಡು ಬಂದಿರಿಲ್ಲೋ, ನಮ್ಮ ಧರ್ಮದೆಲ್ಲ ಒಂದೊಂದು ಕೆಲವೊಂದು ತಗೊಂಡಿರಿಲ್ಲೋ, ಅವೆಲ್ಲ ನೀವು ತಾಯಿ ತಂದೆ ನಮಸ್ಕಾರ ಮಾಡಿ ಬಂದಿರಿಲ್ಲೋ, ನಮ್ಮಲ್ಲೆಲ್ಲ ಪ್ರತಿದಿನ ಅದು ಪ್ರೇಯರ್ದೊಳಗೆ ಚೆಕ್ ಮಾಡೇ ಪ್ರೇಯರ್ ತಗೊಳ್ಳುವಂಥದ್ದು. ಎಷ್ಟು ಸಾಧ್ಯ ಐತಿ, ಎಷ್ಟು ಮಾಡಿದ್ರೆ ಕಡಿಮೆ ಐತಿ, ಅದು ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ಪಾಲನೆ ಮಾಡ್ತಾ ಹೊಂಟಿದೀವಿ. ನಮಗಂತೂ ಅತ್ಯಂತ ತೃಪ್ತಿ ಐತಿ, ಇನ್ನೂ ಮಾಡಬೇಕಾದ ಸಾಕಷ್ಟು ಐತಿ. ಅಂದ್ರೆ ಒಳ್ಳೆ ವಿಚಾರ ಅಪ್ಪಗೌಡ್ರೆ ನಿಮ್ದು. ಅಂದ್ರ ಕೆಲವು ಈಗ ನಮ್ಮ ಅತನೇ ಮುರುಗೇಂದ್ರ ಶಿವಗಳು ನೋಡಿದಿರಿ, ಅವ್ರು ಹಲವಾರು ಪವಾಡ ಮಾಡಿದ್ದಾರೆ. ಅತನಿ ಅಂದ್ರೆ ಮುರುಗೇಂದ್ರ ಶಿವಗಳು, ಮುರುಗೇಂದ್ರ ಶಿವಗಳು ಅಂದ್ರೆ ಅತನಿಗೆ ಇನ್ನೊಂದು ಹೆಸರ ಅವರು. ಅಂದ್ರೆ ಇಲ್ಲಿ ಮಠದ ಅಪ್ಪಗಳು ಅವರು ಏನಾದ್ರು ಅಂತದ್ದು ಪವಾಡ ಏನಾದ್ರು ಇದೆಯಾ? ಸಾಕಷ್ಟು ಅವ್ರದ್ದು ಮಾಡಿರ್ತಕ್ಕಂತ ಪವಾಡಗಳಲ್ಲ, ಅವ್ರು ಸಹಜ ಬೋಲನೆ ಐತಿ. ಸಹಜ ಅವ್ರು ಏನೋ ಮಾಡ್ಕೊತ ಬಂದಾರ, ಅವೆಲ್ಲ ಸಮಾಜಕ್ಕೆ ಒಳ್ಳೇದ್ ಹಾಕೋತ ಬಂದಾವ. ಸಾಕಷ್ಟು ಪವಾಡಗಳ ಅನುಭವಗಳು ಇದೇ ಊರಲ್ಲೇ ಆಗ್ಯಾವ, ಸಾಕಷ್ಟು ಅನುಭವಗಳು. ಅಪ್ಪಗೌಡ್ರೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಎಷ್ಟು ಮುಖ್ಯ? ಅಧ್ಯಾತ್ಮ ಎಷ್ಟು ಮುಖ್ಯ ಅಂತಂದ್ರ, ಪ್ರಭಾತೆ ಮನೆ ರಾಮ ಚಿಂತಿತ ಜಾವ, ಪುಡೆ ವೈಖರೆ ರಾಮ ಆದಿ ವದಾವ, ಸದಾಚಾರ ಹಾತೋರ ಸಾಂಡೋನಯಿತೋ ಜಗಿ ತೋಚಿತೋ ಮಾನವಿ ಧನ್ಯ ಹೋತು. ಪ್ರತಿಯೊಬ್ರು ನಾವೇನ್ ಕಲಿಬೇಕಪ್ಪ ಅಂದ್ರ, ಸೂರ್ಯೋದಯ ಆಗೋಕ್ಕಿಂತ ಮೊದಲು ಎದ್ದು ಪರಮಾತ್ಮನ ಸ್ಮರಣೆ ಮಾಡೋದು ಕಲಿಬೇಕು. ಪ್ರಭಾತೆ ಮನೆ ರಾಮ ಚಿಂತಿತ ಜಾವ, ಆಮೇಲೆ ಪುಡೆ ವೈಖರಿ ರಾಮ ಆದಿವಾದ. ವೈಖರಿ ಅಂದ್ರೆ ಆವಾಜ್ ಮಾಡಿ ನಾವು ಪರಮಾತ್ಮನ ಸ್ತುತಿ ಗುಣಗಾನಗಳನ್ನು ಮಾಡಬೇಕು. ಇದನ್ನ ಸದಾಚಾರ ಅಂದ್ರೆ ನಿರಂತರವಾಗಿ ನಮ್ಮ ಜೀವನ ಇರೋ ಪರ್ಯಂತರ ಪಾಲಿಸ್ಬೇಕು. ಆ ವ್ಯಕ್ತಿ ಜಗಿ ತೋಚಿತೋ ಮಾನವಿ ಧನ್ಯ ಹೋತು, ಜಗತ್ನಾಗ ಧನ್ಯ ಆಗ್ತಾನೆ. ಈ ಸಂಸ್ಕಾರವನ್ನು ಪ್ರತಿ ಮನೆಗೂ ವ್ಯಕ್ತಿಗಳಿಗೂ ಕಲಿಸುವಂತ ಕೆಲಸ ಮಾಡಬೇಕು. ಧ್ಯಾನ ನೀತಿ ಬಹಳ ಅವಶ್ಯಕತೆ. ಆದ್ರೂ ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ನಾವು ಆಸ್ತಿಕರಿದೀವಿ. ನಾವು ಶ್ರದ್ಧೆಯನ್ನು ಪರಮಾತ್ಮನಲ್ಲಿಟ್ಟು, ಗುರುಗಳಲ್ಲಿ ನಂಬಿಕೆಯನ್ನಿಟ್ಟು, ಅವ್ರು ಹೇಳಿದ ದಾರಿಯೊಳಗ ನಾವು ಮೆಡಿಟೇಷನ್, ಧ್ಯಾನ ಆಗಲಿ, ನೀತಿ, ಯೋಗ ಎಲ್ಲನೂ ನಮ್ಮ ಜೀವನದೊಳಗ. ನಂದ ಬ್ಯಾಕ್ ಪೇನ್ ಇತ್ತು, ನಾನು ಯೋಗಾಸನ ಮಾಡೋದ್ರಿಂದ ಡಾಕ್ಟರ್ ಆರಾಮಾಗೋದಿಲ್ಲ, ಆಪರೇಷನ್ ಮಾಡಬೇಕು, ನಾವು ನಿಮ್ಗೇನೋ ಸೈಡ್ ಎಫೆಕ್ಟ್ ಆದ್ರೂ ಆಯ್ತು ಅಂತ ಹೇಳಿದ್ರು. ಮತ್ತು ನಾವು ಯೋಗಾಸನ ಮಾಡೋದ್ರಿಂದ ಒಂದು ಗುಳಿಗಿನ ತೊಗೊಳೋದಿಲ್ಲ, ಇವತ್ತು ಪೂರ್ಣ ಆರಾಮದೀನಿ ನಾನು. ಹಾಗೆ ಸಾಕಷ್ಟು ನಿಮ್ಮ ಜೀವನದಾಗ ಆಗ್ಯಾವ, ಅವ್ರ ಜೀವನದಾಗ ಆಗ್ಯಾವ, ಇನ್ನೊಬ್ರ ಜೀವನದಾಗ ಆಗ್ಯಾವ. ಇನ್ನು ಯಾರು ಅದನ್ನ ಅನುಭವಿಸಿಲ್ಲ, ಯಾರು ಆಚರಿಸಿಲ್ಲ, ಅವ್ರಿಗೆ ಅನುಭವ ಇಲ್ಲ. ದೇವ್ರ ಅದಾನ ಅನ್ನೋರ್ಗೆ ಅದಾನ, ಇಲ್ಲ ಅನ್ನೋರ್ಗಿಲ್ಲ. ಅಂದ್ರ ಅಪ್ಪಗೌಡ್ರೆ ಈಗ ನಾವು ನೋಡಿದ್ರಿ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಈಗ ನಾವು ಬಂದಿವ್ರಿ ಇಲ್ರಿ, ಒಂದು ಸುಮಾರವಾಗಿ 1-2 ತಾಸು ಆಯ್ತು ಬಂದಿದ್ದೀವ್ರಿ. ಮಕ್ಕಳು ನೋಡಿದಿವ್ರಿ. ಅದ್ರ ಮಕ್ಕಳಿಗೆ ನೀವು ಸಾಧು ಸನ್ಯಾಸಿ ಆಗುವಂತದ ಬೋಧನೆನ ಕೊಡ್ತೀರಾ, ಅಥವಾ ಏನಾದ್ರು ಓನ್ಲಿ ಶಿಕ್ಷಣ ಅಷ್ಟ ಕೊಡ್ತೀರಾ? ಅಂದ್ರೆ ಅವರು ಸನ್ಯಾಸಿನೇ ಆಗ್ಬೇಕು ಅವರು ನೋಡ್ರಿ. ಪ್ರತಿಯೊಬ್ಬರನ್ನ ಕ್ಲಾಸ್ನಾಗ ಕೇಳ್ತಿರ್ತೀನಿ, ಬಹಳ ಅತ್ಯಂತ ಮಹತ್ವದ ಪ್ರಶ್ನೆ ಮಾಡಿದ್ರಿ. ಹುಡುಗರು ಸುಮ್ಮನೆ ಹೋದಾಗ ನಾ ಪ್ರೈಮರಿ ಒಳಗೆ ಅದು ಕೇಳ್ತಿರ್ತೀನಿ, ಇದ್ರಾಗ ಎಷ್ಟು ಜನ ಡಾಕ್ಟರ್ ಆಗ್ತೀರಿ, ಎಷ್ಟು ಜನ ಇಂಜಿನಿಯರ್ ಆಗ್ತೀರಿ ಅಂತ ಕೇಳಿದಾಗ, ಬೇರೆ ಶಾಲೆಗಳಲ್ಲಿ ಹೋದಾಗ ಕೇಳ್ತೀನಿ, ಇದ್ರಾಗ ಎಷ್ಟು ಜನ ವಿವೇಕಾನಂದರಾಗ ಸನ್ಯಾಸಿ ಆಗ್ತೀರಿ ಅಂತ ಕೇಳಿದಾಗ, ನಾನು ಬೇರೆ ಶಾಲೆಗಳಲ್ಲಿ ಸಂಸ್ಕಾರ ಇರ್ಲಾರ್ದಂಥ ಶಾಲೆಗಳಲ್ಲಿ ಕೇಳಿದಾಗ ಯಾರು ಕೈ ಎತ್ತುದಿಲ್ಲ. ಆದ್ರೆ ಇಲ್ಲಿ ನಾಡಿನೊಳಗೆ ಮಠಗಳ ಶಾಲೆಗಳದಾವ, ಎಷ್ಟದಾವ, ಮಠಗಳಲ್ಲೇನೆ ಶಿಕ್ಷಣ ಕಲಿಬೇಕು ಅನ್ನೋದು ಉದ್ದೇಶ ಏನಂದ್ರೆ, ಅಲ್ಲಿ ಮಕ್ಕಳು ಒಂದ್ 4 ಜನ, ಒಬ್ಬ ಜನ ಹುಡುಗರಿಗೆ ಕೈ ಎತ್ತಾನ, ಅವ್ ಮುಂದೆ ಆಗ್ತಾನೆ ಬಿಡ್ತಾನೆ. 2ನೇ ಪ್ರಶ್ನೆ, ಅದ್ರ ಒಳ್ಳೆ ಕನಸಾದ್ರೂ ಐತಲ್ಲ. ನಾವೇನಂತೀವಿ, ನಾ ಸನ್ಯಾಸಿ ಆಗ್ಬೇಕಂದವ ನಾಳೆ ಒಬ್ಬ ಒಳ್ಳೆ ಗೃಹಸ್ಥರೇ ಆಗ್ತಾನಲ್ಲ ಅವ. ಈಗ ನೀನು DC ಆಗ್ಬೇಕಂದಾಗ ನಾಳೆ ಒಬ್ಬ ಎಸಿಯರಿ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದಲ್ಲ, ಕನಿಷ್ಠ ಒಬ್ಬ ವಿಲೇಜ್ ಅಕೌಂಟರ್ ಆಗ್ಬೋದಲ್ಲ. ಅಂದ್ರ ಮತ್ತ ನಾ ನನ್ನಿಂದ ಏನ್ ಸಾಧ್ಯ ಐತಿ ಅಂದ್ರ ಇವ್ ಭಿಕ್ಷುಕ್ ಆಗ್ತಾನ, ಹೌದಿಲ್ರಿ? ಅಂದ್ರೆ ನಿಮ್ಮ ಉದ್ದೇಶ ಪ್ರಕಾರ ಅಂದ್ರ ಈ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಹೋದ್ರ, ಒಳ್ಳೆ ಕನಸ, ಒಳ್ಳೆ ಉದ್ದೇಶ ಇಟ್ಕೋಬೇಕು ನಾವು. ಅಂದ್ರೆ ದುಶ್ಚಟಕ್ಕೆ ಬಲಿ ಆಗ್ಬಾರ್ದು, ನಿರ್ವೇಶನೆ ಆಗ್ಬೇಕು, ಮಕ್ಕಳಿಗೆ ಸಂಸ್ಕಾರ ಇರ್ಬೇಕು. ಮಕ್ಕಳ ಜೀವನದೊಳಗೆ ಏನಾದ್ರೂ ಒಂದು ಗುರಿ ಇಟ್ಕೊಂಡ ಅವ್ರು ಓದ್ಬೇಕು. ಅಲ್ಲ, ನೌಕರಿಗಾಗೇನ ಕಲಿಯುವಂಥದ್ದು ವಿದ್ಯೆ ಅಲ್ಲ. ವಿವೇಕಾನಂದ್ರ ಪರಿಪೂರ್ಣತ್ವ ಶಿಕ್ಷಣ ಅಂತ ಹೇಳಿ. ಶಿಕ್ಷಣ ಅಂದ್ರೆ ಜೀವನದಲ್ಲಿ ನಮ್ಗೆ ಯಾವ್ದು ಕೊರತೆ ಇರ್ಲಾರ್ದಂಗೆ ಪರಿಪೂರ್ಣವಾಗಿರೋದು ಶಿಕ್ಷಣ. ಆದ್ರೂ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನೀವು ಯಾವ್ದು ಬೇರೆದ ಕಡೆಗೆ ಬಲಿ ಆಗ್ಬೇಡ್ರಿ, ನಿಮ್ದು ಒಳ್ಳೆ ಗುರಿ ಇರ್ಲಿ, ನೀವು DC ಆಗ್ಬೇಕು, SP ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ ಎದಕ್ಕೆ ಉದ್ದೇಶಕ್ಕೆ ಅಂದ್ರೆ, ಅವ ಒಂದು ಸಾಧನೆಯ ಕಡೆಗೆ ಅವನ ಗಮನ ಇರ್ಲಿ ಅನ್ನೋದು ಉದ್ದೇಶಕ್ಕೆ ಅದನ್ನ ಹೇಳ್ಬೇಕಾಗಿತ್ತಲ್ಲ ಹೊರತಾಗಿ ಅವ ಆಗ್ಬೇಕಂತಾನ ನಾವು ಆಗಂತೀವಿ. ಕರೆ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯತೆ ಏನ್ರಿ? ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಒಂದೇ ಕುರ್ಚಿ ಐತಿ, 140 ಕೋಟಿ ಜನ ಐತಿ, ಎಷ್ಟು ಜನರನ್ನ ಕುರ್ಸೋದ ಕುರ್ಚಿ ಮೇಲೆ. ಆದ್ರೆ ಗುರಿ ಇರೋದು ತಪ್ಪಲ್ಲ, ನೋಡಿ ಪ್ರಯತ್ನ ತಪ್ಪಲ್ಲ.
ಕರೆದಿದ್ದು 100 ಹುದ್ದೆಗಳನ್ನ 1,00,000 ಜನರು ಅರ್ಜಿ ಹಾಕಿರ್ತಾರ. 100 ಹುದ್ದೆ ಅರ್ಜಿ ಅದಾವ, ನಾಯಕ್ ಹಾಕ್ಬೇಕಂತ ಯಾರು ಬಿಟ್ಟಾರ? ಯಾರು ಬಿಟ್ಟಿಲ್ಲಲ್ಲ. ಆಗ ನಾವು ಒಳ್ಳೆ ಕನಸು ಇಟ್ಕೊಂಡ ಸಂಸ್ಥೆ ಕೊಟ್ಟದಾಗ್ಲಿ ಒಳ್ಳೆ ಕನಸು ಇಟ್ಕೊಂಡ ಸಮಾಜಕ್ಕೆ ಬೋಧನೆ ಮಾಡೋದು ತಪ್ಪಲ್ಲ. ಆದ್ರೆ ಇಂಥವ್ ತಪ್ಪು ಏನು ಬಿತ್ತತಾರಲ್ಲ ಸಮಾಜದೊಳಗ ಒಡಕು ಮೂಡಿಸ್ತಕ್ಕಂಥದ್ದು, ಇದು ನಮ್ಮ ದೇಶಕ್ಕ ಇವ್ರು ಮಾಡ್ತಕ್ಕಂಥ ದ್ರೋಹ. ಇದು ಯಾರು ಇದನ್ನು ಒಪ್ತಕ್ಕಂಥದ್ದಿಲ್ಲ. ಇವತ್ತಿನ ಯುವಕರು ಬಹಳ ಜಾಗರಾಗ್ಯಾರ. ಯಾವ ಸ್ವಾಮೀಜಿಗಳು ಏನ್ ಮಾಡ್ತಾ ಇದಾರ ನಮ್ಮ ಬಗ್ಗೆ ಪ್ರತಿ ಮಗು ಪ್ರತಿ ಯುವಕರು ಅಬ್ಸರ್ವ್ ಮಾಡ್ತಾ ಇದಾರ. ಇದು ತಲೆಯಾಗಿರ್ಬೇಕು ಸ್ವಾಮೀಜಿಗಳಿಗೆ. ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕೊಡೋದು ಜಗತ್ ನೋಡಿಲ್ಲ ತಿಳ್ಕೊಬಾರ್ದು. ನಾವೇನದೀವಿ ಅನ್ನೋದ್ರ ಬಗ್ಗೆ. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಾ ಬರೀ ಸಭೆ ಒಳಗೆ 5-10 ನಿಮಿಷ ಮಾತಾಡಿದೀನಿ. ನೀವ್ ಯಾಕೆ ಬಂದ್ರಿ? ನಿಮ್ಗೆ ಯಾರು ಕರೆದಾರ? ನಾ ಕರೆದಿನ? ನಿಮ್ಗೆ ಯಾರು ಹೋಗಂದಾರ? ಇಲ್ಲ. ನೋಡ್ರಿ, ಎಲ್ಲಿ ಇರ್ತೈತ್ಲ ಜೇನ್ ಇರ್ತೈತಿ, ಅಲ್ಲಿ ನೊಣಗಳು ಯಾರಿಗೂ ಕರೆಯಕ್ ಹತ್ತಲ್ಲ. ಜೇನ್ ನೊಣ ಅವ್ ತಾನೇ ಬರ್ತಾವ, ಹೌದಿಲ್ಲ? ಅದಕ್ಕೆ ಯಾರು ಕರೀಲಿಕ್ಕೆ ಹತ್ತಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಸಮಾಜ ಯುವಕರನ್ನ ದುಷ್ಟರಿದ್ದವ್ರನ್ನು ಪರಿವರ್ತನೆ ಮಾಡುವಂತ ಒಂದು ಕನಸು ನಮ್ಮಲ್ಲಿ ಇತ್ತಪ್ಪ ಅಂದ್ರ ಎಲ್ಲರೂ ಜಾಗರಾಗ್ತಾರ. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಜೀವನದೊಳಗೆ ಒಬ್ಬನರೇ ಪರಿವರ್ತನೆ ಮಾಡಕ್ ಆಗ್ತತಿಲ್ರಿ. ಛಲ ಇದ್ರೆ ಹಾಗೆ ಆಗ್ತತಿ. ಆ ಛಲ ಇಟ್ಕೊಡತ್ ಬಸವಣ್ಣವ್ರು ಹೇಳಾರ. ನಾವು ಜಾತಿ ಮಾಡೋದು ಧರ್ಮ ಹೊಡಿಯೋದು ಅಂತ ಛಲ ಇಟ್ಕೊಂಡಿವಿ ಅಂದ್ರೆ ಮತ್ತೆ ಅದನ್ನ ಮಾಡಕ್ ಹುಟ್ಟಿವಿ ನಾವು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಂತ, ಹೌದಿಲ್ಲ? ಅದಕ್ಕೆ ಇವತ್ತು ಕ್ರೀಡೆಗೆ ಒತ್ತು ಕೊಡ್ಬೇಕು. ಮಕ್ಳು ಏನ್ ಮಾಡ್ತಾವ? ಬರೀ ಪುಸ್ತಕದ ಹುಳ ಮಾಡೋದು ಹಿಂಗೆ ಇರ್ತ. ಹಂಗಾಗಬಾರ್ದು. ಸದೃಢವಾದ ದೇಹ ಇತ್ತಪ್ಪ ಅಂದ್ರ ಎಲ್ಲರಿಗೆ ಗೌರ್ಮೆಂಟ್ ನೌಕರಿ ಕೊಡ್ಲಿಕ್ಕೆ ಕೆಲಸ ಸಾಧ್ಯತೆ ಅಂತ ಹೇಳ್ರಿ. ಮತ್ತ ಎಲ್ಲರಿಗೂ ಸದೃಢವಾದ ದೇಹ ಇತ್ತಂದ್ರ ಅವ್ ಎಲ್ಲಿಯಾದ್ರೂ ಬದುಕ್ತಾನ, ಹೌದಿಲ್ರಿ? ಹಾಗೆ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಬಹಳ ಅವಶ್ಯಕತೆ ಐತಿ. ಪ್ರತಿಯೊಬ್ರು ವ್ಯಾಯಾಮ ಬೆಳಗಿನ ಜಾವ ಮಕ್ಕಳಿಗೆ ಅದನ್ನ ಮಾಡ್ಲಿಕ್ಕೆ ಕಲಿಸ್ಬೇಕು. ನಾವೆಲ್ಲ ಫೋಕಸ್ ಲೈಟ್ ಹಚ್ಚಿ ಮಾಡಿದೀವಿ. ರಾತ್ರಿ ಸಹಿತ ಹುಡುಗರು ಪ್ರಾಕ್ಟೀಸ್ ಮಾಡ್ಬೇಕು, ಅವಶ್ಯಕತೆ ಐತಿ. ಯಾಕಂದ್ರೆ ಇವತ್ತು ಯುವಕರಲ್ಲಿ ಆರೋಗ್ಯದ ಕೊರತೆ. ಯಾಕಂದ್ರೆ ಆಹಾರದಲ್ಲೇನೆ ಇವತ್ತು ಅಷ್ಟು ಶಕ್ತಿ ಇಲ್ಲದೆ ಇರೋದ್ರಿಂದ ಮಕ್ಕಳನ್ನ ಆರೋಗ್ಯದ ಕಡೆಗೆ ಕರ್ಕೊಂಡು ಹೋಗುವಂತದ್ದು, ಮಕ್ಕಳನ್ನ ಜಾಗೃತಿ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಂದೇ ಮಾತಿನ ಹೇಳ್ಬೇಕಂದ್ರ ಇವತ್ತು ಪ್ರಪಂಚಕ್ಕರು ನೀವೆಷ್ಟು ನಿಮ್ ಮಕ್ಕಳ ಮೇಲೆ ಮೋಹ ಇರ್ತೈತಿ. ನಿಮ್ ಮಕ್ಕಳನ್ನ ನಿಮ್ ಮನೆ ಆಸ್ತಿ ಅಂತಿರಲ್ಲ, ಅವರು ಮಠದ ಆಸ್ತಿನೂ ನಿಮ್ ಮಕ್ಕಳಲ್ಲಿ, ನಮ್ಮ ಆಸ್ತಿನೂ ನಿಮ್ ಅವ ಮಕ್ಕಳು, ಈ ದೇಶದ ಆಸ್ತಿನೂ ಅವ ಮಕ್ಕಳು. ಮತ್ತೆ ಅವ್ರು ಹಾಳಾದ್ಮೇಲೆ ನಾವೆಲ್ಲ ಮಠ ಕಟ್ಕೊಂಡಿದ್ದೆ ಏನ್ ಮಾಡಕ್? ಮಠದಾಗ ಏನ್ ಮಾಡೋದು? ಬಂಗಾರ ಮಠ ಕಟ್ಟಿ ಏನ್ ಮಾಡೋದು? ಬಂಗಾರ ಅಂತ ಭಕ್ತರು ಇರ್ಬೇಕಲ್ಲ. ದೊಡ್ಡ ಮಠ ಕಟ್ಟ್ರೆ ಏನ್ ಪ್ರಯೋಜನ ಐತಿ? ಮಠಕ್ಕೆ ಭಕ್ತರು ಇರ್ಬೇಕಲ್ಲ. ಇವತ್ ನಮ್ಮ ಮಠ ತುಂಬ ಸಾವಿರಾರು ಮಕ್ಕಳು ಅದಾರಪ್ಪ ಅಂದ್ರ ನಮ್ಗೆ ಎಷ್ಟು ಖುಷಿ ಅನಿಸ್ತೈತಿ. ಹೊಲದಾಗ ರೈತ ಹೊಲ ತುಂಬ ಚಂದ ಬೆಳೆಯುತ್ತ ರೈತಿಗೆ ಎಷ್ಟು ಖುಷಿ ಆಗ್ತೈತಿ. ಆಗ ಮಠ ತುಂಬಾ ಸಂಸ್ಕಾರವಂತ ಮಕ್ಕಳಿದ್ರ ಅಂದ್ರೆ ಸಾಕಲ್ಲ, ಅದೇ ನಮ್ಮ ಆಸ್ತಿ. ಅದು ದೇಶದ ಆಸ್ತಿ. ದೇಶಕ್ಕೆ ಅವ್ರನ್ನ ಕೊಡ್ಬೇಕಾದದ್ದು ಇಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಸಾಕಷ್ಟು ಕೆಲಸ ಐತಿ. ಇನ್ ರಾಜಕಾರಣ ಮಾಡಿ ಆಗ್ಲಿ, ಯಾವ್ದು ಅಧಿಕಾರ ಬೇಕು, ಅಧಿಕಾರ ಇದ್ದಾಗ ಮಾಡ್ತೀನಿ ಅಂದ್ರೆ ಅಧಿಕಾರ ಇದ್ದಾಗ ಅಧಿಕಾರ ಬಂದ ಮೇಲೆ ಮಾಡ್ತನತ್ತಲ್ಲ. ಮಾಡೋದ್ರಿಂದ ಅಧಿಕಾರಿಗಳು ತಾನೇ ಬರ್ತಾರ. ಅವ್ರು ಅಧಿಕಾರ ನಮ್ಮ ಕಡೆನ ಬರ್ಬೇಕತ್ತಲ್ಲ, ಅಧಿಕಾರಿಗಳೇ ಬರ್ತಾರ. ಈ ನಾಡಿನಲ್ಲಿ ಸಾಕಷ್ಟು ನಮ್ಮ ಮಠಾಧೀಶರು ಮಾಡಿ ತೋರ್ಸ್ಯಾರ ಹಿಂದ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವಂತ ಅವಶ್ಯಕತೆ ಐತಿ ಇವತ್ತ. ಅಪೋಲ್, ಇಷ್ಟೊತ್ತು ಹೊತ್ತಿಗೆ ನೀವು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಹಿಂದೂ ಧರ್ಮದ ಪ್ರಾಮುಖ್ಯತೆ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಕಾಮಿಯ ಪ್ರಾಮುಖ್ಯತೆ, ರಾಜಕೀಯದಲ್ಲಿ ಹೇಗೆ ಪ್ರತಿಯೊಂದೂ ಅಚ್ಚುಕಟ್ಟಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ರೂ ನಮಗೆ 1 ಗಂಟೆ ಕಾಲ ನಮಗೆ ಸಮಯ ಕೊಟ್ರಿ. ನಮಗೂ ತುಂಬ ಸಂತೋಷ ಆಯಿತು. ಇನ್ನೂ ಹೆಚ್ಚಿನ ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಮುಂದಿನ ಬರುವಂಥ ದಿನಗಳಲ್ಲಿ ನೀವು ಚರ್ಚೆ ಸಂವಾದ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತಿಗೆ ನಮ್ಮ ಜೊತೆ ನೀವು ಸಮಯ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ತುಂಬ ಸಂತೋಷ. ತಾವು ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ ಇಷ್ಟೊಂದು ಒಳ್ಳೆಯ ಒಂದು ಆಸಕ್ತಿಯನ್ನು ಇಟ್ಕೊಂಡು ತಾವು ಈ ಕಾರ್ಯವನ್ನು ಮಾಡ್ತಾಯಿದ್ದೀರಿ. ತಮಗೆ ಸದ್ಗುರುನಾಥ ಪರಮಾತ್ಮ ಒಳ್ಳೇದು ಮಾಡಲಿ. ತಮ್ಮ ಒಂದು ಕಾರ್ಯವೈಖರಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ. ರಾಷ್ಟ್ರ ಸೇವೆಯನ್ನು ಮಾಡೋದ್ರ ಜೊತೆಗೆ ತಮ್ಮ ಪ್ರಪಂಚದಲ್ಲಿ ತಮ್ಮ ಆಯುಷ್ಯ ಆರೋಗ್ಯ ಪರಮಾತ್ಮ ತಮಗೆಲ್ಲರಿಗೆ ಕೊಟ್ಟು ಕಾಪಾಡಲಿ. ಮುಂದಿನ ದಿನಮಾನಗಳಲ್ಲಿ ಬರೀ ನಮ್ಮಂಥ ಮಠಾಧೀಶರನ್ನು ಗುರುತಿಸೋದಷ್ಟೇ ಅಲ್ದನ ನಾಡಿನಲ್ಲಿರ್ತಕ್ಕಂಥ ರಾಷ್ಟ್ರಭಕ್ತರನ್ನು, ಯುವಕರನ್ನು ಗುರುತಿಸುವಂಥ ಕೆಲಸ ನಿಮ್ಮಿಂದ ನಡೀಲಿ. ಪರಮಾತ್ಮ ನಿಮಗೆ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಹೇಗಿತ್ತು ಅವರ ಸಂದರ್ಶನ? ವಾವ್, ಎಂತಹ ಗಟ್ಟಿಗಾರಿಕೆ, ಎಂತಹ ಎದೆತನ! ಧರ್ಮ ಮತ್ತು ಹಿಂದುತ್ವ ವಿಷಯ ಬಂದಾಗ ಇಂತಹ ಸ್ವಾಮೀಜಿಗಳಲ್ಲವೇ ನಮಗೆಲ್ಲ ಬೇಕಾಗಿರುವುದು. ಮತ್ತೊಂದು ಸ್ವಾರಸ್ಯಕರ ಅಥವಾ ವಿಶೇಷವಾದ ಮಂದಿರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಸಿ ಯು, ನಮಸ್ಕಾರ, ಬಾಯ್.